Hello my dear friends and my dear students, welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇವತ್ತಿನ ಈ ಕ್ಲಾಸ್ ಅಲ್ಲಿ ಸರ್ವೇಯಿಂಗ್ MCQ ಸೀರೀಸ್ ಏನು MCQ ಇದೆ ಅದರದ್ದು ಸೀರೀಸ್ ಕಂಟಿನ್ಯೂಷನ್ ಮಾಡೋಣ. ಮತ್ತೆ ಚೈನ್ ಸರ್ವೆ ಆರ್ ಲೀನಿಯರ್ ಮೆಜರ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಅದು ಗೇಟ್ ESC KPSC ಅಲ್ಲಿ ಬಂದಿರೋ ಕ್ವಶನ್ಸ್. ರೈಟ್, ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋನ ನಿಮ್ಮ ಎಲ್ಲಾ ಸ್ಟೂಡೆಂಟ್ಸು, ಎಲ್ಲಾ ನಿಮ್ಮ ಸೀನಿಯರು, ಜೂನಿಯರು, ನಿಮ್ಮ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಎಲ್ಲರಿಗೂ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಇದ್ರದ್ದು ಯೂಸ್ ಆಗಲಿ. ರೈಟ್, ಸೊ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಜಾಯ್ನ್ ಆಗ್ಬೋದು. ಬನ್ನಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ MCQ ಸೀರೀಸ್ ವಿತ್ ದ good explanation of all the options. Today's first question is chain surveying is most suitable. Right, chain survey ಅಂದ್ರೆ ಏನು ನಿಮಗೆ ಗೊತ್ತಿದೆ. ಚೈನ್ ಸರ್ವೆ ಅಲ್ಲಿ ನಾವು ಏನು ಮಾಡ್ತೀವಿ, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡೋದಿಲ್ಲ. ರೈಟ್, ಸೊ ನೋ ಇನ್ಸ್ಟ್ರೂಮೆಂಟ್ಸ್ ಇನ್ ಚೈನ್ ಸರ್ವೆ. ರೈಟ್, ನೋ ಇನ್ಸ್ಟ್ರೂಮೆಂಟ್ಸ್, ಓನ್ಲಿ ಲೀನಿಯರ್ ಮೆಜರ್ಮೆಂಟ್, ನೋ ಆಂಗ್ಯುಲರ್ ಮೆಜರ್ಮೆಂಟ್. ಗೊತ್ತಾ, ಆಂಗ್ಯುಲರ್ ಮೆಜರ್ಮೆಂಟ್ ಮಾಡೋದಿಲ್ಲ ಅಂದ್ರೆ ಯಾವುದೇ ತರದ್ದು ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡೋದಿಲ್ಲ. ರೈಟ್, ಸೊ ಈ ಚೈನ್ ಸರ್ವೆನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಸಿಂಪಲ್ ಆಗಿ ಹೇಳೋದಂದ್ರೆ ಗ್ರೌಂಡ್ ಫೇರ್ಲಿ ಲೆವೆಲ್ಡ್ ಅಂಡ್ ಓಪನ್ ವಿತ್ ಸಿಂಪಲ್ ಡೀಟೇಲ್ಸ್. ಗೊತ್ತಾಯ್ತಾ? ಸೊ ಗ್ರೌಂಡ್ ಈಸ್ ಫೇರ್ಲಿ ಲೆವೆಲ್ಡ್ ಅಂಡ್ ಓಪನ್ ವಿತ್ ಸಿಂಪಲ್ ಡೀಟೇಲ್ಸ್. ರೈಟ್, ಇದು ನಾವು ಫಾಲೋ ಮಾಡಬೇಕಾಗುತ್ತೆ. ಚೈನ್ ಸರ್ವೆಲಿ ಇದೆ, ಗ್ರೌಂಡ್ ಫೇರ್ಲಿ ಲೆವೆಲ್ಡ್ ಇರಬೇಕು, ಓಪನ್ ಇರಬೇಕು, ವಿತ್ ಸಿಂಪಲ್ ಡೀಟೇಲ್ಸ್ ಇರಬೇಕು. ರೈಟ್, ದ ಏರಿಯಾ ಇಸ್ ಸ್ಮಾಲ್ ಇನ್ ಎಕ್ಸ್ಟೆಂಟ್, ಅಂದ್ರೆ ಚಿಕ್ಕದೊಂದು ಏರಿಯಾ ಇರಬೇಕು. ಫಾರ್ ಎಕ್ಸಾಂಪಲ್ ಒಂದು ಫೀಲ್ಡ್ ಇದೆ, 1 ಎಕರ್, 2 ಎಕರ್, 3 ಎಕರ್. ಸೊ ಅಂತ ಕಡೆ ನೀವು ಚೈನ್ ಸರ್ವೆನ ಯೂಸ್ ಮಾಡಬಹುದು, ವಿತ್ ಸಿಂಪಲ್ ಡೀಟೇಲ್ಸ್ ಇರುತ್ತೆ ಅಂತ ಕಡೆ. ಪ್ಲಾನ್ಸ್ ಆರ್ ರಿಕ್ವೈರ್ಡ್ ಆನ್ ಎ ಲಾರ್ಜ್ ಸ್ಕೇಲ್. ರೈಟ್, ಸೊ ಪ್ಲಾನ್ಸ್ ಎಲ್ಲಿ ಬೇಕಾಗಿರುತ್ತೆ ಅಂತ ಕಡೆ ಇದನ್ನ ಯೂಸ್ ಮಾಡಬಹುದು. ಇದು ಕರೆಕ್ಟ್ ಆಗಿದೆ. ಸೊ chain surveying is mostly suitable for all the 3 options. So all the options are correct. So ಇದರದ ಆನ್ಸರ್ ಏನಾಗುತ್ತೆ? all options are correct ಅಂತ ಇದರದ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಸೊ ಚೈನ್ ಸರ್ವೇಯಿಂಗ್ ಅಲ್ಲಿ ಇನ್ನು ಹೇಳೋದಂದ್ರೆ ಇನ್ಸ್ಟ್ರೂಮೆಂಟ್ ಯಾವ್ದು ಯೂಸ್ ಮಾಡ್ತೀವಿ ನಿಮ್ಗೆ ಗೊತ್ತಿದೆ. ಆರೋಸ್ ಯೂಸ್ ಮಾಡ್ತೀವಿ, ಪೆಗ್ಸ್ ಯೂಸ್ ಮಾಡ್ತೀವಿ, ರೇಂಜಿಂಗ್ ರಾಡ್ ಯೂಸ್ ಮಾಡ್ತೀವಿ. ರೈಟ್, ಆಮೇಲೆ ಕ್ರಾಸ್ ಟಾಪ್ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ಚೈನ್ ಯೂಸ್ ಮಾಡ್ತೀವಿ. ಇವೆಲ್ಲ ಇನ್ಸ್ಟ್ರೂಮೆಂಟ್ಸ್ ಇದೆ ಚೈನ್ ಸರ್ವೇಯಿಂಗ್ ಅಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. Every 20 meter chain should be accurate within. ನೋಡಿ, ಇದಕ್ಕೆ ಸಿಂಪಲ್ ಆಗಿ ಹೇಳೋದೇನಂತಂದ್ರೆ ಇಲ್ಲಿ ಬರಿತೀನಿ. 20 ಮೀಟರ್ ಚೈನ್ ಇದ್ರೆ ಇದಕ್ಕೆ ಟಾಲರೆನ್ಸ್ ಅಂತ ಅಂತೀವಿ. 20 ಮೀಟರ್ ಚೈನ್ ಪ್ಲಸ್ ಆರ್ ಮೈನಸ್ 5 mm. ರೈಟ್, 20 ಮೀಟರ್ ಚೈನ್ಗೆ ಪ್ಲಸ್ ಆರ್ ಮೈನಸ್ 5 mm. ಅದೇ 30 ಮೀಟರ್ ಚೈನ್ ಇದ್ರೆ ಪ್ಲಸ್ ಆರ್ ಮೈನಸ್ 8 mm. ಗೊತ್ತಾಯ್ತಾ? ಇದನ್ನ ಟಾಲರೆನ್ಸ್ ಅನ್ಬೋದು, ಅಥವಾ ಅಕ್ಯುರೇಟ್ ಅನ್ಬೋದು, ಅಕ್ಯುರೆಸಿ ಅನ್ಬೋದು. ಸೊ ಯಾವುದೇ ತರ ಕ್ವಶನ್ಸ್ ಕೇಳ್ಬೋದು ನಿಮ್ಗೆ. ಇಲ್ಲಿ ಕೇಳ್ತಾ ಇರೋದು ಎವ್ರಿ 20 ಮೀಟರ್ಗೆ. 20 ಮೀಟರ್ಗೆ ಏನಿದೆ ಇದು ಪ್ಲಸ್ ಆರ್ ಮೈನಸ್ 5 mm ಅಂದ್ರೆ ಎಷ್ಟು ಟಾಲರೆಂಟ್. ಟಾಲರೆನ್ಸ್ ಅಂದ್ರೆ ಏನು ಅಂದ್ರೆ, ಈಗ ಒಂದು ಲೆಂತ್ ನ ನೀವು ಮೆಜರ್ ಮಾಡಿರ್ತೀರಾ. ಇಫ್ ಯು ಹ್ಯಾವ್ ಮೆಜರ್ಡ್ ದ ಲೆಂತ್ ಫ್ರಮ್ ದಿಸ್ ಪಾಯಿಂಟ್ ಟು ದಿಸ್ ಪಾಯಿಂಟ್, A ಪಾಯಿಂಟ್ ಟು B ಪಾಯಿಂಟ್, ಈಗ ಮೆಜರ್ ಮಾಡಿದಾಗ ಅದು ಆಕ್ಚುಲಿ 30 ಇರಬೇಕಿತ್ತು. ಇಲ್ಲೇನೋ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ, ಇಲ್ಲ ಕಮ್ಮಿ ಬರುತ್ತೆ. ಬಟ್ ಜಾಸ್ತಿ ಬಂದಾಗ, ಕಮ್ಮಿ ಬಂದಾಗ 5 mm ವರೆಗಷ್ಟೇ ನಾವು ಅದನ್ನ ಓಕೆ ಅಂತ ಮಾಡ್ತೀವಿ, ಅಂದ್ರೆ ಕರೆಕ್ಷನ್ ಮಾಡೋದಿಲ್ಲ. 5 mm ಗಿಂತ ಜಾಸ್ತಿ ಬಂದ್ರೆ 20 ಮೀಟರ್ ಚೈನ್ ಅಂದ್ರೆ, ಇಲ್ಲ 30 ಮೀಟರ್ ಚೈನ್ 8 mm ಗಿಂತ ಜಾಸ್ತಿ ಬಂದ್ರೆ ವಿ ಹ್ಯಾವ್ ಟು ಅಪ್ಲೈ ದ ಕರೆಕ್ಷನ್. ರೈಟ್, ಗೊತ್ತಾಗ್ತಿದ್ಯಾ? ಸೊ ಅರ್ಥ ಆಯ್ತಾ ಈ ಕ್ವಶನ್ ರಿಲೇಟೆಡ್ ಕ್ವಶನ್ ಯಾವ ತರ ಕೇಳ್ಬೋದು ಅಂತ. ರೈಟ್, ಡನ್. ನೆಕ್ಸ್ಟ್ ಕ್ವಶನ್. The overall length of the metric chain should be within the limits given. ನೋಡಿ, ಇದೆ ನಾನು ಬರ್ದಿರೋದು, ಇಲ್ಲಿ ಹಾಕಿದ್ದೀನಿ, ಸೊ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ? ಮೆಥಡ್ ಯೂಸ್ ಫಾರ್ ಚೈನಿಂಗ್ ಆನ್ ಸ್ಲೋಪಿಂಗ್ ಗ್ರೌಂಡ್ ಈಸ್. ಮೆಥಡ್ ಯೂಸ್ ಫಾರ್ ಚೈನಿಂಗ್ ಆನ್ ದ ಸ್ಲೋಪಿಂಗ್ ಗ್ರೌಂಡ್. ನೋಡಿ, ಇದಕ್ಕೆ ನಾನು ಇಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಸೊ ಇದರಲ್ಲಿ 2 ಮೆಥಡ್ ಇದೆ. ರೈಟ್, ಮೆಥಡ್ ಯೂಸ್ ಆನ್ ಚೈನಿಂಗ್ 2 ಮೆಥಡ್ ಇದೆ. ಒಂದು ಡೈರೆಕ್ಟ್ ಮೆಥಡ್, ಒಂದು ಇಂಡೈರೆಕ್ಟ್ ಮೆಥಡ್. ಇಲ್ಲಿ ಬರಿತೀನಿ ನೋಡಿ. Chaining on slope ground. Chaining on slope ground by 2 methods. Chaining on slope ground 2 methods. First ಯಾವ್ದಿದೆ? ಡೈರೆಕ್ಟ್ ಮೆಥಡ್ ಅಂತೀವಿ ಇದಕ್ಕೆ. ಡೈರೆಕ್ಟ್ ಆರ್ ಸ್ಟೆಪ್ಪಿಂಗ್
ಆರ್ ಬ್ರೇಕಿಂಗ್ ದ ಚೈನ್. ಬ್ರೇಕಿಂಗ್ ದ ಚೈನ್ ನೋಡಿ, ನಾನು ಥಿಯರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ರೇಕಿಂಗ್ ದ ಚೈನ್ ಮೆಥಡ್ ನಾನು ಇಲ್ಲಿ ಥಿಯರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇದಕ್ಕೆ ಹೆಂಗ್ ಮಾಡ್ತಾರೆ ಅಂದ್ರೆ, ಈಗ ಇದು ಸಿಂಪಲ್ ಆಗಿ ಈ ತರ ಒಂದು ಸ್ಲೋಪ್ ಗ್ರೌಂಡ್ ಇದೆ, ರೈಟ್. ಈ ಸ್ಲೋಪ್ ಗ್ರೌಂಡ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ಸೊ ಈ ಸ್ಲೋಪ್ ಗ್ರೌಂಡ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಚೈನ್ ಮೆಥಡ್. ಈಗ ಈ ತರ ಇದೆ, ಒಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಇವೆರಡರದ್ದು ನಮಗೆ ಲೆಂತ್ ಬೇಕಾಗಿದೆ ನೋಡಿ. ಸೊ ಈ ಮೆಥಡ್ ಅಲ್ಲಿ ಏನ್ ಮಾಡ್ತಾ ಅಂದ್ರೆ, ಬೈ ಪ್ರೊಸೆಸ್ ಆಫ್ ಸ್ಟೆಪ್ಪಿಂಗು ಡೌನ್ ಹಿಲ್ ಟು ಅಪ್ ಹಿಲ್ ಹೋಗ್ತೀವಿ ನಾವು. ಇಲ್ಲಿಂದ ಮೆಜರ್ ಮಾಡ್ತೀವಿ. ಹೆಂಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಇದಿಷ್ಟು ಫಸ್ಟ್ ಇಲ್ಲಿಂದ ಇಲ್ಲಿಗೆ ಟೇಪ್ ಹಿಡಿತೀನಿ ಹಿಂಗೆ. ಸೊ ಇದು ಡಾಟೆಡ್ ಲೈನ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ನಾನು ಟೇಪ್ ಹಿಡಿತೀನಿ, ಇಲ್ಲಿಂದ ಇಲ್ಲಿಗೆ ಟೇಪ್ ಹಿಡಿತೀನಿ. ಮತ್ತೆ ಇದು ಅಂದ್ರೆ ಎಕ್ಸಾಕ್ಟ್ಲಿ 90 ಡಿಗ್ರಿ ಇರ್ಬೇಕು ಇದು. ಮತ್ತೆ ಇದು ಈ ತರ, ಸೊ ಇದು ಈ ತರ, ಮತ್ತೆ ಇದನ್ನ ಈ ತರ, ಇದನ್ನ ಈ ತರ. ಸೊ ಈ ತರ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಆಗಿ ನಾವೇನಂತಂದ್ರೆ ಈ ತರ ಮೆಜರ್ ಮಾಡ್ಬೋದು. ಅದು ಡೌನ್ ಹಿಲ್ ಟು ಅಪ್ ಹಿಲ್ ನಾವು ಮೆಜರ್ ಮಾಡ್ತೀವಿ, ಗೊತ್ತಾಯ್ತಾ. ಚೈನಿಂಗ್ ಇಸ್ ಡನ್, ಇಲ್ಲಿ ಬರಿತೀನಿ ನೋಡಿ. ಚೈನಿಂಗ್ ಈಸ್ ಡನ್ ಫ್ರಮ್ ಡೌನ್ ಹಿಲ್ ಟು ಅಪ್ ಹಿಲ್, ಡೌನ್ ಹಿಲ್ ಟು ಅಪ್ ಹಿಲ್. ಸೊ ಇದು ಯಾಕೆ ಈ ತರ ಮಾಡ್ತೀರಾ ಅಂತಂದ್ರೆ, ಫಾಲೋವರ್ ಮತ್ತೆ ಲೀಡರ್ ಇರ್ತಾರೆ ನೋಡಿ, ರೈಟ್. ಫಾಲೋವರ್ ಹ್ಯಾಸ್ ಟು ಹೋಲ್ಡ್ ದ ಚೈನ್. ಅಂದ್ರೆ ಇಲ್ಲಿ ಚೈನ್ ಹಿಡ್ಕೊಂಡ್ಬಿಟ್ಟು, ಇಲ್ಲಿ ಚೈನ್ ಇರುತ್ತೆ. ಸೊ ಇಲ್ಲಿ ಈ ತರ ನೀವು ಚೈನ್ ಲೇ ಮಾಡಿರ್ತೀರಾ, ಚೈನ್. ಸೊ ಅದು ಕರೆಕ್ಟ್ ಆಗಿ ಒಂದು ಪೊಸಿಷನ್ ಬರ್ಬೇಕಂದ್ರೆ, ರೈಟ್, ಇಲ್ಲಿ ಲೀಡರ್ ಇರ್ತಾನೆ, ಇಲ್ಲಿ ಫಾಲೋವರ್ ಇರ್ತಾನೆ, ರೈಟ್. ಸೊ ಅವರು ಕರೆಕ್ಟ್ ಆಗಿ ಒಂದು ಪೊಸಿಷನ್ ಬರ್ಬೇಕಂದ್ರೆ ಅದಕ್ಕೆ ಡೌನ್ ಹಿಲ್ ಇಂದ ಅಪ್ ಹಿಲ್ಗೆ ಇದನ್ನ ಮಾಡ್ತಾರೆ. ಸೊ ಇದು ಒಂದೇ ಲೈನ್ ಅಲ್ಲಿ ಬರ್ಬೇಕು, ಅದಕ್ಕೋಸ್ಕರ ಇದನ್ನ ಚೈನಿಂಗ್ ಇಸ್ ಡನ್ ಫ್ರಮ್ ಡೌನ್ ಹಿಲ್ ಟು ಅಪ್ ಹಿಲ್. ಸೊ ಇದನ್ನ ಡೈರೆಕ್ಟ್ ಸ್ಟೆಪ್ಪಿಂಗ್ ಬ್ರೇಕಿಂಗ್ ದ ಚೈನ್ ಮೆಥಡ್ ಅಂತ ಅಂತೀವಿ. ಇದರಲ್ಲಿ ಇನ್ನೊಂದು ಮೆಥಡ್ ಬರುತ್ತೆ, ಇಂಡೈರೆಕ್ಟ್ ಮೆಥಡ್ ಅಂತ ಬರುತ್ತೆ. ಸೆಕೆಂಡ್ ಒನ್ ಇಂಡೈರೆಕ್ಟ್ ಮೆಥಡ್ ಆರ್ ಮೆಜರ್ಮೆಂಟ್ ಅಲಾಂಗ್ ದ ಸ್ಲೋಪ್, ರೈಟ್. ಇಂಡೈರೆಕ್ಟ್ ಮೆಥಡ್ ಮೆಜರ್ಮೆಂಟ್ ಅಲಾಂಗ್ ಸ್ಲೋಪ್. ಸೊ ಇದರಲ್ಲಿ ಏನಿದೆ, ಸಿಂಪಲ್ ಆಗಿ ಇದರಲ್ಲೂ 2-3 ಮೆಥಡ್ ಬರುತ್ತೆ ಇಂಡೈರೆಕ್ಟ್ ಅಲ್ಲಿ. ಸೊ ಈಗ ಈ ತರ ಸ್ಲೋಪ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ, ಈ ತರ ಇದೆ ಅಂದ್ರೆ ಈ ತರ ಡೈರೆಕ್ಟ್ ಆಗಿ ನಾವು ಟ್ರಯಾಂಗಲ್ ನ ಅಪ್ಲೈ ಮಾಡ್ಬಿಟ್ಟು ಪಿ, ಆಮೇಲೆ ಇದನ್ನು ಸ್ಮಾಲ್ ಪಿ, ಇದು ಪಿ, ಆಮೇಲೆ ಇದು ಟೀಟಾ ಇರುತ್ತೆ, ಆಮೇಲೆ ಇದು ಕ್ಯೂ ಇರುತ್ತೆ. ಅಂದ್ರೆ ನಮಗೆ ಡಿಸ್ಟೆನ್ಸ್ ಬೇಕಾಗಿರೋದು ಪಿ ಟು ಕ್ಯೂ, ರೈಟ್. ಪಿ ಟು ಕ್ಯೂ ನಮಗೆ ಬೇಕಾಗಿರೋದು, ಆಯ್ತಾ. ಸೊ ಡೈರೆಕ್ಟ್ ಆಗಿ ನಾವೇನ್ ಮಾಡ್ತೀನಿ, ಪಿ ಕ್ಯೂ ಈಕ್ವಲ್ಸ್ ಟು, ಆಯ್ತಾ, ಪಿ ಕ್ಯೂ ಕಾಸ್ ಥೀಟಾ ಮಾಡ್ತೀನಿ, ಆಯ್ತಾ, ಅಷ್ಟೇ. ಇದು ಮಾಡಿದ್ರೆ ಈ ಡಿಸ್ಟೆನ್ಸ್ ಬರುತ್ತೆ. ಇದು ಇಂಡೈರೆಕ್ಟ್ ಮೆಥಡ್ ಅಲ್ಲಿ ಫಸ್ಟ್ ಮೆಥಡ್. ಇದರಲ್ಲಿ ಇನ್ನೊಂದು ಮೆಥಡ್ ಬರುತ್ತೆ. ಏನ್ ಮಾಡ್ತೀನಿ ಅಂತಂದ್ರೆ, ಇದು ಈ ತರ ನನ್ಗೊಂದು ಲೈನ್ ಇದೆ, ಇದು ಸ್ಲೋಪ್ ಗ್ರೌಂಡ್ ಇದೆ. ಸೊ ಇದನ್ನ ಮೆಜರ್ ಮಾಡಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ, ಈ ತರ ನಾನು ಆಂಗಲ್ ತೋತೀನಿ, ಅದನ್ನ ಹಿಂಗೆ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಈ ತರ ತಗೋಕ್ಕಿಂತ ಮುಂಚೆ ನಾನೇನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಇನ್ನೊಂದು ಇದಕ್ಕೆ ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡ್ಕೋತೀನಿ, ಇಲ್ಲೊಂದು. ಸೊ ಈ ಪರ್ಪೆಂಡಿಕ್ಯುಲರ್ ನಾನು P1 ಇದನ್ನ P ಅಂತ ಕೊಡ್ತೀನಿ, ಇದಕ್ಕೆ ಸ್ಮಾಲ್ ಪಿ ಅಂತ ಕೊಡ್ತೀನಿ, ರೈಟ್. ಇದಕ್ಕೆ P1, ಇದಕ್ಕೆ ಕ್ಯಾಪಿಟಲ್ ಪಿ, ಇದಕ್ಕೆ ಪಿ. ಸೊ ಇದು ಟೀಟಾ ಆಗುತ್ತೆ, ಆಮೇಲೆ ಇದು ಕ್ಯೂ ಆಗುತ್ತೆ, ಗೊತ್ತಾಯ್ತಾ. ಸೊ ಈ ತರ ಇರುತ್ತೆ. ಈಗ ಈ ತರ ಇದ್ದಾಗ ನಾವು ಯಾವ ತರ ಮೆಜರ್ ಮಾಡ್ಬೋದು, ಸಿಂಪಲ್ ಆಗಿ ಹೇಳೋದ್ರಂದ್ರೆ, ಕಾಸ್ ಥೀಟಾ ಈಕ್ವಲ್ಸ್ ಏನಾಗುತ್ತೆ, ಪಿ ಕ್ಯೂ ಡಿವೈಡೆಡ್ ಬೈ ಪಿ ಕ್ಯೂ, ಗೊತ್ತಾ. ಪಿ ಕ್ಯೂ ಡಿವೈಡೆಡ್ ಬೈ ಪಿ ಕ್ಯೂ ಅಂದ್ರೆ ಸ್ಮಾಲ್ ಪಿ ಕ್ಯೂ ಮತ್ತೆ ಕ್ಯಾಪಿಟಲ್ ಪಿ ಕ್ಯೂ ಅಂತ ಬರೀಬಹುದು. ಇದಕ್ಕೆ ಇದು ಸ್ಮಾಲ್ ಪಿ ಕ್ಯೂ ಆಮೇಲೆ ಕ್ಯಾಪಿಟಲ್ ಪಿ ಕ್ಯೂ. ಸೊ ಪಿ ಕ್ಯೂ ಈಕ್ವಲ್ಸ್ ಟು ಸ್ಮಾಲ್ ಪಿ ಕ್ಯೂ ಇಂಟು sec theta. So P Q equals chain length into sec theta. ಸೊ ಈ ತರನು ನೀವು ಮಾಡ್ಬೋದು. ಇನ್ನೊಂದು ಲಾಸ್ಟ್ ಒಂದು ಇದೆ, ಈ ತರ ಮತ್ತೊಂದು ಸ್ಲೋಪ್ ಇದ್ದಾಗ ಇನ್ನೊಂದು ನೀವು ಪಾಯಿಂಟ್ ನ ಈ ತರ ತಗೊಂಡಾಗ, ಸೊ ಇದು ಈ ತರ ಬರುತ್ತೆ. ಇದನ್ನ H ಅಂತೀನಿ, ಇದನ್ನ ಸ್ಮಾಲ್ ಪಿ ಅಂತೀನಿ, ಆಮೇಲೆ ಇದು ಕ್ಯೂ ಅಂತೀನಿ ಇದಕ್ಕೆ. ಸೊ ಇದೇನಾಗುತ್ತೆ, ಎಲ್ ಆಗುತ್ತೆ, ಗೊತ್ತಾ. ಇದು ಎಲ್ ಆಗುತ್ತೆ. ಅದಾದ್ಮೇಲೆ ಇದು H ಆಗುತ್ತೆ, ಇದನ್ನು ಸ್ಮಾಲ್ ಪಿ ಆಗುತ್ತೆ,
ಇದು ಸ್ಮಾಲ್ ಪಿ, ಇದು ಕ್ಯಾಪಿಟಲ್ ಪಿ, ಇದು ಕ್ಯಾಪಿಟಲ್ ಪಿ. ಸೊ ಈಗ ಪಿ ಕ್ಯೂ ಡಿಸ್ಟೆನ್ಸ್ ಏನಾಗುತ್ತೆ, ಪಿ ಕ್ಯೂ ಡಿಸ್ಟೆನ್ಸ್ ಬಂದ್ಬಿಟ್ಟು ರೂಟ್ ಎಲ್ ಸ್ಕ್ವೇರ್ ಮೈನಸ್ ಎಚ್ ಸ್ಕ್ವೇರ್. ಗೊತ್ತಾಯ್ತಾ? ಎಲ್ ಏನಾಗುತ್ತೆ ಹೇಳಿ, ಇಲ್ಲಿ ಎಲ್ ಚೈನ್ ಲೆಂತ್ ಅಲಾಂಗ್ ಸ್ಲೋಪ್, ಚೈನ್ ಲೆಂತ್ ಅಲಾಂಗ್ ಸ್ಲೋಪ್. ಗೊತ್ತಾಯ್ತಾ? ನೋಡಿ, ಇಷ್ಟೊಂದು ಎಲ್ಲ ಸ್ವಲ್ಪ ಡೀಟೇಲ್ಸ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಒಂದ್ರ ಒಳಗಡೆ ಬಂದ್ರೆ ಎಲ್ಲ ಗೊತ್ತಾಗ್ಬಿಡ್ಬೇಕು, ಆ ತರ ನಮ್ದು ಕಾನ್ಸೆಪ್ಟ್ ಇದೆ. ಗೊತ್ತಾಯ್ತಾ? ಪಿ ಕ್ಯೂ ಏನಾಗುತ್ತೆ, ಆಕ್ಚುಯಲ್ ಲೆಂತ್ ಬೈ ಹಾರಿಜಾಂಟಲ್ ಲೆಂತ್ ಆಗುತ್ತೆ. ಇದು ಬಂದ್ಬಿಟ್ಟು ಇಂಡೈರೆಕ್ಟ್ ಮೆಥಡ್, ಇದು ಡೈರೆಕ್ಟ್ ಮೆಥಡ್. ಈಗ ಕಮಿಂಗ್ ಟು ದ ಕ್ವಶನ್. ಸೊ ಕಮಿಂಗ್ ಟು ದ ಕ್ವಶನ್ ಏನಿದೆ, ಮೆಥಡ್ ಯೂಸ್ ಫಾರ್ ಚೈನಿಂಗ್ ಆನ್ ದ ಸ್ಲೋಪಿಂಗ್ ಗ್ರೌಂಡ್. ಯಾವ್ದು ಯೂಸ್ ಮಾಡ್ತೀರಾ? ಬೋತ್ ಸ್ಟೆಪ್ಪಿಂಗ್ ಮೆಥಡ್ ಅಂಡ್ ಹೈಪೋಟೆನ್ಷಿಯಲ್ ಮೆಥಡ್, ರೈಟ್? ಸೊ ಇದರಲ್ಲಿ ಹೈಪೋಟೆನ್ಷಿಯಲ್ ಮೆಥಡ್ ಯಾವ್ದಿದೆ ಗೊತ್ತಾ? ಇದು ಇದೆ, ಸೆಕೆಂಡ್ ಒನ್ ಇದೆ ನೋಡಿ, ಸೆಕೆಂಡ್ ಒನ್. ಸೊ ಇದು ಹೈಪೋಟೆನ್ಷಿಯಲ್ ಮೆಥಡ್, ರೈಟ್? ಹೈಪೋಟೆನ್ಷಿಯಲ್ ಮೆಥಡ್, ಹೈಪೋಟೆನ್ಸ್ ಮೆಥಡ್ ಅಂತಾನು ಅನ್ಬೋದು. ಗೊತ್ತಾಯ್ತಾ? ಸೊ ಇದು ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಮ್ಯಾಕ್ಸಿಮಮ್ ಅಲೋವೇಬಲ್ ಲಿಮಿಟ್ ಅಪ್ ಟು ದಟ್ ಎ ಮೆಜರ್ಮೆಂಟ್ ಮೇ ವೇರಿ ಫ್ರಮ್ ದ ಟ್ರೂ ವ್ಯಾಲ್ಯೂ ಈಸ್ ನೋನ್ ಆಸ್. ಸೊ ಟ್ರೂ ವ್ಯಾಲ್ಯೂನ ಮ್ಯಾಕ್ಸಿಮಮ್ ಆಗಿ, ಟ್ರೂ ವ್ಯಾಲ್ಯೂನ, ರೈಟ್? ಮ್ಯಾಕ್ಸಿಮಮ್ ಅಲೋವೇಬಲ್ ಲಿಮಿಟ್ ಅಪ್ ಟು ದಟ್ ಮೆಜರ್ಮೆಂಟ್ ಮೇ ವೇರಿ ಫ್ರಮ್ ಟ್ರೂ ವ್ಯಾಲ್ಯೂ ಈಸ್ ನೋನ್ ಆಸ್ ಪರ್ಮಿಸಿಬಲ್ ಎರರ್ ಅಂತ ಅಂತೀವಿ. ಅದಕ್ಕೆ ಗೊತ್ತಾಯ್ತಾ? ಅದನ್ನ ಪರ್ಮಿಸಿಬಲ್ ಎರರ್ ಅಂತೀವಿ. ಸೊ ಮ್ಯಾಕ್ಸಿಮಮ್ ಲಿಮಿಟ್ ಅಪ್ ಟು ದಟ್ ಮೆಜರ್ಮೆಂಟ್ ಮೇ ಬಿ ವೇರಿ ಫ್ರಮ್ ಟ್ರೂ ವ್ಯಾಲ್ಯೂ, ರೈಟ್? ಟ್ರೂ ವ್ಯಾಲ್ಯೂಗಿಂತ ಅಂದ್ರೆ ಇದೊಂದು ವ್ಯಾಲ್ಯೂ ಇದೆ, ಇಲ್ಲೊಂದು ವ್ಯಾಲ್ಯೂ ಇದೆ. ಸೊ ಇದ್ರದಕ್ಕಿಂತ ವೇರಿ ಆದ್ರೆ ಅದು ಪರ್ಮಿಸಿಬಲ್ ಅಂತೀವಿ. ಇಲ್ಲಿ ಇನ್ನೊಂದು ಬರುತ್ತೆ ರೆಸಿಡ್ಯೂಯಲ್ ಅಂತ, ರೆಸಿಡ್ಯೂಯಲ್. ಸೊ ರೆಸಿಡ್ಯೂಯಲ್ ಅಂದ್ರೆ ಏನು ಗೊತ್ತಾ? ರೆಸಿಡ್ಯೂಯಲ್ ಎರರ್. ಸೊ ಅದಿಲ್ಲಿ ಬರ್ತೀನಿ ನೋಡಿ. ರೆಸಿಡ್ಯೂಯಲ್ ಎರರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎನ್ deviation of the observed value, deviation of observed value, deviation of observed value from the true value, from the true value. ಗೊತ್ತಾಯ್ತಾ? observed from the true value, most probable value ಅಂತಾನು ಅನ್ಬೋದು ಇದಕ್ಕೆ. ಗೊತ್ತಾಯ್ತಾ? ಇದು ರೆಸಿಡ್ಯೂಯಲ್ ಎರರ್, ಇದು ಪರ್ಮಿಸಿಬಲ್ ಎರರ್. ಗೊತ್ತಾಯ್ತಾ? ಎಕ್ಸ್ಪೆಕ್ಟೆಡ್, ಸೇಫ್ ಇದು ಯಾವುದು ಇಲ್ಲ, ಇವೆರಡೇ ಇದೆ ನಮಗೆ ಬೇಕಾಗಿರೋದು. ನೆಕ್ಸ್ಟ್ ಕ್ವಶನ್. ದ ನಂಬರ್ ಆಫ್ ಲಿಂಕ್ಸ್ ಇನ್ ಎ 30 ಮೀಟರ್ ಮೆಟ್ರಿಕ್ ಚೈನ್ ಈಸ್. 30 ಮೀಟರ್ ಮೆಟ್ರಿಕ್ ಚೈನ್ ಅಲ್ಲಿ ಎಷ್ಟಿರುತ್ತೆ? ನಿನ್ನೆ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ. ಸಿಂಪಲ್ ಆಗಿ ಹೇಳೋದೇನಂತಂದ್ರೆ, ಇಂಜಿನಿಯರ್ಸ್ ಚೈನ್ ಅಂತ ಬಂದಾಗ ಎಷ್ಟಾಗುತ್ತೆ? ಇಂಜಿನಿಯರ್ಸ್ ಚೈನ್ 100 ಫೀಟ್ ಲಾಂಗ್, 100 ಲಿಂಕ್ಸ್, ರೈಟ್? ಆಮೇಲೆ ಗುಂಟ್ರಸ್ ಚೈನ್ 66 ಫೀಟ್ ಲಾಂಗ್, ಹೌ ಮೆನಿ ಲಿಂಕ್ಸ್? 100 ಲಿಂಕ್ಸ್. ಓಕೆ, ಅದಾದ್ಮೇಲೆ ರೆವಿನ್ಯೂ ಚೈನ್ಗೆ 33 ಫೀಟ್ ಲಾಂಗ್, ಎಷ್ಟು ಲಿಂಕ್ಸ್? 16 ಲಿಂಕ್ಸ್. ಗೊತ್ತಾ? 16 ಲಿಂಕ್ಸ್. ಸೊ ಈಗ ಇಲ್ಲಿ ಕೇಳಿರೋದು ಮೆಟ್ರಿಕ್ ಚೈನ್ 30 ಮೀಟರ್ದು. ಸೊ ಮೆಟ್ರಿಕ್ ಚೈನ್ 30 ಮೀಟರ್ ಕೇಳ್ತಾ ಇರೋದು, ಆಯ್ತಾ? 30 ಮೀಟರ್. ಸೊ 30 ಮೀಟರ್ ಅಂದ್ರೆ ಎಷ್ಟಿದೆ ಲಿಂಕ್ಸ್? 150 ಲಿಂಕ್ಸ್. ಅದೇ 20 ಮೀಟರ್ ಇದ್ರೆ ಎಷ್ಟಿರುತ್ತೆ? 20 ಮೀಟರ್ಗೆ ಎಷ್ಟಿದೆ? 100 ಲಿಂಕ್ಸ್ ಇದೆ. ಗೊತ್ತಾಯ್ತಾ? ಇದು ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ ಇದು. ಸೊ ನಂಬರ್ ಆಫ್ ಲಿಂಕ್ಸ್ ಫಾರ್ 30 ಮೀಟರ್ ಚೈನ್ ಈಸ್ ಹೌ ಮಚ್ ನೌ? ದಟ್ ಇಸ್ 150. ನೆಕ್ಸ್ಟ್ ಕ್ವಶನ್. Prolongation of chain line across an obstruction in chain survey is done by. Prolongation of chain line ಅಂದ್ರೆ ಏನು? ಫಸ್ಟ್ ಅರ್ಥ ಮಾಡ್ಕೊಳ್ಳಿ. Prolongation of chain line ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ನೋಡಿ, ಒಂದು ಚೈನಿಂಗ್ ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಆದ್ರೆ ಯಾವುದೋ ಒಂದು ಅಬ್ಸ್ಟ್ರಕ್ಷನ್ಸ್ ಬಂತು, ಈ ತರ ಏನೋ ಒಂದು ಅಬ್ಸ್ಟ್ರಕ್ಷನ್ಸ್ ಬಂತು, ರಿವರ್ ಬಂತು, ಏನೋ ಒಂದು ಬಂತು. ಸೊ ಆ ತರ ಬಂದಾಗ ನೀವು ಯಾವ ತರ ಅದನ್ನ ಏನಂದ್ರೆ ಪ್ರೊಲಾಂಗ್ ಮಾಡ್ತೀರಾ, ಯಾವ ಮೆಥಡ್ ನ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇರೋದು. ಸೊ ನಾನಿಲ್ಲಿ ಬರ್ತೀನಿ, ಬರ್ಬಿಟ್ಟು ನಿಮ್ಗೆ ಡ್ರಾಯಿಂಗ್ ಹಾಕ್ಬಿಟ್ಟು ತೋರಿಸ್ತೀನಿ. ಪ್ರೊಲಾಂಗೇಶನ್ ಮೆಥಡ್ಸ್, ಪ್ರೊಲಾಂಗೇಶನ್ ಆಫ್ ಚೈನ್ ಲೈನ್ ತಾನೆ? ಪ್ರೊಲಾಂಗೇಶನ್ ಆಫ್ ಚೈನ್ ಲೈನ್ across an obstruction, ಓಕೆ. ಸೊ ಇದರಲ್ಲಿ ಫಸ್ಟ್ ಬರುತ್ತೆ ಯಾವ್ದಿದೆ?
ಡ್ರಾಯಿಂಗ್ ಪರ್ಪೆಂಡಿಕ್ಯುಲರ್ ವಿತ್ ದ ಚೈನ್, ಡ್ರಾಯಿಂಗ್ ಪರ್ಪೆಂಡಿಕ್ಯುಲರ್ ವಿತ್ ಚೈನ್ ಅಂತ ಬರುತ್ತೆ. ಸೊ ಇದನ್ನ ಏನ್ ಸರ್ ಈ ತರ ನೋಡಿ, ಈಗ ನೀವು ಚೈನಿಂಗ್ ಮಾಡ್ತಾ ಇದ್ದೀರಾ, ಇದರಲ್ಲಿ ಈ ತರ ಚೈನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ರೈಟ್. ಸೊ ಇಲ್ಲೇನಾಗುತ್ತೆ, ಒಂದು ರಿವರ್ ಬಂತು ಅಂತ ತಿಳ್ಕೊಳ್ಳೋಣ. ಸೊ ದೇರ್ ಇಸ್ ಎನ್ ರಿವರ್ ಲೈಕ್ ದಿಸ್, ಆರ್ ಎ ವಾಟರ್ ಬಾಡಿ, ನಾಟ್ ರಿವರ್, ವಾಟರ್ ಬಾಡಿ, ಸಾರಿ ವಾಟರ್ ಬಾಡಿ ಇದೆ, ಒಂದು ಸ್ಟ್ರೀಮ್ ಇದೆ ಅಂತ ತಿಳ್ಕೊಳ್ಳೋಣ. ನೀವು ಇಲ್ಲಿಂದ ಚೈನಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಇದಕ್ಕೆ ನಾವು ಎ, ಇದು ಬಿ, ಇದು ಸಿ, ಇದು ಡಿ ಪಾಯಿಂಟ್ ಅಂತ ಕೊಡ್ತೀನಿ, ಎ ಬಿ ಸಿ ಡಿ ಪಾಯಿಂಟ್. ಸೊ ಈಗ ನಾನು ಚೈನಿಂಗ್ ಕಂಟಿನ್ಯೂ ಮಾಡೋದಿದೆ, ನಾನೇನ್ ಮಾಡ್ತೀನಿ ಅಂದ್ರೆ ಸಿ ಪಾಯಿಂಟ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ಆಫ್ಸೆಟ್, ಬಿ ಪಾಯಿಂಟ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ಆಫ್ಸೆಟ್ ನ ಡ್ರಾ ಮಾಡಿಬಿಟ್ಟು ನಾನು ಇಲ್ಲಿ ಲೆಂತ್ ನ ಮೆಜರ್ ಮಾಡ್ಕೊತೀನಿ. ಅವಾಗ ಏನಾಗುತ್ತೆ, ಇದನ್ನ ಇ ಪಾಯಿಂಟ್, ಇದನ್ನ ಎಫ್ ಪಾಯಿಂಟ್ ಅಂತ ಬರಿಬಹುದು. ಅವಾಗ ನಾನು ಏನ್ ಮಾಡ್ಬೋದು, ಸಿ ಮತ್ತೆ ಬಿ ದೇನ್ ಡಿಸ್ಟೆನ್ಸ್ ಇರುತ್ತೆ ಅಲ್ಲ, ಸಿ ಬಿ ಈಕ್ವಲ್ಸ್ ಟು ಎಫ್ ಇ ಅಂತ ಬರಿಬಹುದು. ಯಾಕೆಂದ್ರೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೀವಿ, ಎರಡು ಸೇಮ್ ಇರುತ್ತೆ, ಗೊತ್ತಾಯ್ತಾ. ದಿಸ್ ಈಸ್ ಆಫ್ಸೆಟ್ ಅಂತ ಇದು ಬರಿಬಹುದು ನಾವು, ಅರ್ಥ ಆಯ್ತಾ. ಇದು ಫಸ್ಟ್ ಒನ್. ಈಗ ಇನ್ನೊಂದು ಬರುತ್ತೆ, ಸೆಕೆಂಡ್ ಒನ್ ಮೇಕಿಂಗ್ ಆಂಗ್ಯುಲರ್ ಮೆಜರ್ಮೆಂಟ್ ಅಂತ ಬರುತ್ತೆ. ಸೊ ಮೇಕಿಂಗ್ ಆಂಗ್ಯುಲರ್ ಮೆಜರ್ಮೆಂಟ್, ಮೇಕಿಂಗ್ ಆಂಗ್ಯುಲರ್ ಮೆಜರ್ಮೆಂಟ್. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಈಗ ಒಂದು ರಿವರ್ ಈ ತರ ಹೋಗ್ತಾ ಇದೆ, ರೈಟ್, ಸಾರಿ ಈ ತರ ಇಲ್ಲ, ಯಾವ ತರ ಒಂದು ಈ ಕಡೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ರಿವರ್ ಈ ತರ ಹೋಗ್ತಾ ಇದೆ, ಸೊ ದಿಸ್ ಇಸ್ ಎನ್ ರಿವರ್ ಈ ತರ ಹೋಗ್ತಾ ಇದೆ. ಸೊ ದಿಸ್ ಇಸ್ ಅ ರಿವರ್. ನಾವು ಈಗ ನಿಮಗೆ ಇಲ್ಲಿ ನೀವು ಚೈನಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಯು ಆರ್ ಡೂಯಿಂಗ್ ಎ ಚೈನಿಂಗ್ ಲೈಕ್ ದಿಸ್, ಚೈನಿಂಗ್ ಮಾಡ್ತಾ ಇದ್ದೀರಾ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಒಂದು ಪಾಯಿಂಟ್ ಇದೆ, ಎ ಮತ್ತೆ ಬಿ ಪಾಯಿಂಟ್ ಅಂತ ನಾನು ಕೊಡ್ತೀನಿ, ರೈಟ್, ಎ ಮತ್ತೆ ಬಿ ಪಾಯಿಂಟ್. ಸೊ ಎ ಮತ್ತೆ ಬಿ ಪಾಯಿಂಟ್ ಇದೆ. ಸೊ ಇದರಲ್ಲಿ ಏನ್ ಮಾಡ್ತೀನಿ, ನಾನು ಇಲ್ಲಿ ಒಂದು ಡಾಟೆಡ್ ಲೈನ್ ತಗೋತೀನಿ ಇಲ್ಲಿಂದ. ಸೊ ಎಲ್ಲಿವರೆಗೆ ತಗೋತೀನಿ, ಇದನ್ನ ಎಕ್ಸ್ಟೆಂಡ್ ಮಾಡ್ಕೋತೀನಿ, ಈ ತರ ಮಾಡ್ಕೊಂಡ್ಬಿಟ್ಟು ಇದನ್ನ ಈ ತರ ತಗೋತೀನಿ. ಸೊ ಇದು ಎ ಪಾಯಿಂಟ್, ಇಲ್ಲಿದೆ ಎ ಪಾಯಿಂಟ್, ಓಕೆ. ಸೊ ಆದ್ಮೇಲೆ ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ನಾನು ಡ್ರಾ ಮಾಡ್ತೀನಿ, ಒಂದು ನಿಮಿಷ. ಸೊ ಇಲ್ಲಿಂದ ಏನ್ ಮಾಡ್ತೀನಿ ಅಂದ್ರೆ, ಸ್ಕೆಚ್ ಕಡೆ ನೋಡಿ, ಇಲ್ಲಿದೆ, ಈ ಪಾಯಿಂಟ್ ಇಲ್ಲಿದೆ, ಅಂದ್ರೆ ಇಲ್ಲಿಂದ ಒಂದು ಪರ್ಪೆಂಡಿಕ್ಯುಲರ್ ನಾನು ಡ್ರಾ ಮಾಡ್ತೀನಿ. ಸೊ ಇಲ್ಲಿ ಬಂದಾಗ ಅದು ಏನಾಗುತ್ತೆ, ಇದು 90 ಡಿಗ್ರಿ. ಸೊ ಇದು ಎ ಪಾಯಿಂಟ್, ಆಮೇಲೆ ಇಲ್ಲೊಂದು ಬರುತ್ತೆ. ಸೊ ಇದು ಸಿ ಪಾಯಿಂಟ್ ಆಗುತ್ತೆ, ಎ ಬಿ ಮತ್ತೆ ಸಿ, ಇದು ಡಿ ಪಾಯಿಂಟ್. ಸೊ ಈಗ ನನಗೇನ್ ಬೇಕು, ನಮಗೇನ್ ಬೇಕಾಗಿರೋದು ಡಿಸ್ಟೆನ್ಸ್, ಎ ಬಿ ಡಿಸ್ಟೆನ್ಸ್ ಬೇಕು. ಸೊ ಇಲ್ಲಿ ಎ ಬಿ ಬೈ ಎ ಸಿ ಈಕ್ವಲ್ಸ್ ಎ ಸಿ ಬೈ ಎ ಡಿ ಅಂತ ನಾನು ಬರಿತೀನಿ, ಗೊತ್ತಾಯ್ತಾ, ಎ ಸಿ ಬೈ ಎ ಡಿ. ಸೊ ನನಗೆ ಏನ್ ಬೇಕಾಗಿರೋದು ಎ ಬಿ ಈಕ್ವಲ್ಸ್ ಟು ಏನ್ ಬರಿಬೋದು, ಎ ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಎ ಡಿ, ಗೊತ್ತಾಯ್ತಾ. ಸೊ ಈ ತರ ನೀವು ಮೆಜರ್ ಮಾಡ್ಬೋದು. ಇದ್ರದ್ದು ತುಂಬಾ ಪ್ರಾಬ್ಲಮ್ಸ್ ನಾವು ಮಾಡಿದೀವಿ ತುಂಬಾ ಕ್ಲಾಸಸ್ ಎಲ್ಲ, ಗೊತ್ತಾಯ್ತಾ. ಸೊ ಇವಾಗ ಇದ್ರದ್ದು ಆಪ್ಷನ್ ಆನ್ಸರ್ ಏನಾಗುತ್ತೆ, ಪ್ರೊಲಾಂಗೇಶನ್ ಆಫ್ ಎ chain line across the obstructions in a chain serving is done by what? Making angular measurement, making drawing perpendicular with a chain, solution of the triangles. All options are correct. So all options are correct for this question. ಗೊತ್ತಾಯ್ತಾ. ಇವು ಮೂರು ನಿಮಗೆ ಡ್ರಾ ಮಾಡಿ ತೋರಿಸಿದೆ. ಪಾಸಿಟಿವ್ ಎರರ್ ಈಸ್ ಕಾಸ್ಡ್ ಇಫ್, ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಪಾಸಿಟಿವ್ ಎರರ್ ಯಾಕೆ ಬರುತ್ತೆ ಪಾಸಿಟಿವ್ ಎರರ್ ನೋಡಿ. ಲೆಂತ್ ಆಫ್ ದ ಚೈನ್ ಈಸ್ ಶಾರ್ಟರ್ ದೆನ್ ದ ಸ್ಟ್ಯಾಂಡರ್ಡ್, ಕರೆಕ್ಟ್ ಆಗಿದೆ. ಲೆಂತ್ ಆಫ್ ದ ಚೈನ್ ಈಸ್ ಶಾರ್ಟರ್ ದೆನ್ ದ ಸ್ಟ್ಯಾಂಡರ್ಡ್, ಅದಕ್ಕಿಂತ ಕಮ್ಮಿ ಇದೆ. ಸ್ಲೋಪ್ ಅಂಡ್ ಸ್ಯಾಗ್ ಕರೆಕ್ಷನ್ಸ್ ಆರ್ ನಾಟ್ ಅಪ್ಲೈಡ್, ಸ್ಲೋಪ್ ಮತ್ತೆ ಸ್ಯಾಗ್ ಕರೆಕ್ಷನ್ ಅಪ್ಲೈ ಮಾಡೋದಿಲ್ಲ. ಮೆಜರ್ಮೆಂಟ್ಸ್ ಆರ್ ಮೇಡ್ ಅಲಾಂಗ್ ದ ಇನ್ಕರೆಕ್ಟ್ಲಿ ಅಲೈನ್ಸ್ ಲೈನ್, ಸೊ ಅದಕ್ಕೂ ಬರುತ್ತೆ ಪಾಸಿಟಿವ್ ಎರರ್. ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್. ಪಾಸಿಟಿವ್ ಎರರ್ ಅಂದ್ರೆ ಏನ್ ಗೊತ್ತಾ, ನಾವು ಕಮ್ಮಿ ಬೀಳೋದು, ನಮ್ಗೆ ಲೆಂತ್ ಅಲ್ಲಿ ಕಮ್ಮಿ ಆಗೋದು. ಸೊ ಅದನ್ನ ನಾವು ಆಡ್ ಮಾಡ್ಬೇಕಾಗುತ್ತೆ. ಸೊ ಯಾವಾಗ ಕಮ್ಮಿ ಆಗುತ್ತಾ ಅಂತಂದ್ರೆ, ಲೆಂತ್ ಆಫ್ ದಿ ಚೈನ್ ಶಾರ್ಟ್ ಇದ್ರೆ, ಸ್ಲೋಪ್ ಮತ್ತೆ ಸ್ಯಾಗ್ ಕರೆಕ್ಷನ್ ಅಪ್ಲೈ ಮಾಡಲಿಲ್ಲ ಅಂದ್ರೆ, ಮೆಜರ್ಮೆಂಟ್ ನ ಕರೆಕ್ಟ್ ಆಗಿ ಮಾಡಲಿಲ್ಲ ಅಂದ್ರೂ ನಮ್ಗೆ ಪಾಸಿಟಿವ್ ಎರರ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ, ಗೊತ್ತಾಯ್ತಾ.
ಸೊ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ಇನ್ನೊಂದು 2 ಪಾಯಿಂಟ್ ಇದೆ ರೈಟ್. ಸೊ ಪಾಸಿಟಿವ್ ಎರರ್ ಮೇಲೆ ಏನಂತಂದ್ರೆ ಎರರ್ ಅಂದ್ರೆ ಏನು? ಸೊ ಎರರ್ ಈಸ್ ನಥಿಂಗ್ ಬಟ್ ಮೆಜರ್ಡ್ ಲೆಂತ್ ಮೈನಸ್ ಆಫ್ ಟ್ರೂ ಆರ್ ವಾಟ್ ಸ್ಲಾಶ್ ಆಕ್ಚುಯಲ್ ಲೆಂತ್ ಅಂತ ಅಂತೀವಿ ನಾವು. ಕರೆಕ್ಟಾ? ಮೆಜರ್ಡ್ ಆರ್ ಆಕ್ಚುಯಲ್ ಲೆಂತ್. ಈಗ you know that if it is clear that we can say if the positive ಅಂತ ಎರರ್ ಪಾಸಿಟಿವ್ ಇದ್ರೆ ಮೆಜರ್ಡ್ ಲೆಂತ್ ಗಿಂತ ಏನಾಗುತ್ತೆ ಲಾರ್ಜರ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅದು ಟ್ರೂ ಲೆಂತ್. ಸೊ ನಾವು ಏನನ್ಬೋದು ಅದಕ್ಕೆ ದ ಲೆಂತ್ ಆಫ್ ದಿ ಚೈನ್ ಈಸ್ ಶಾರ್ಟರ್ ದೆನ್ ದ ಸ್ಟ್ಯಾಂಡರ್ಡ್ ಚೈನ್, ದೆನ್ ದ ಮೆಜರ್ಡ್ ಲೆಂತ್ ವಿಲ್ ಬಿ ಲಾರ್ಜರ್ ದೆನ್ ದ ಆಕ್ಚುಯಲ್ ಲೆಂತ್ ಅಂಡ್ ದ ಎರರ್ ವಿಲ್ ಬಿ ಪಾಸಿಟಿವ್. ಎರರ್ ಪಾಸಿಟಿವ್ ಆಗಿರುತ್ತೆ ಯಾವಾಗ ಲೆಂತ್ ನೋಡಿ ಇಲ್ಲಿ ಕರೆಕ್ಟ್ ನಾನು ಬರಿತೀನಿ, ಶಾರ್ಟ್ ಆಗಿ ಬರಿಬೇಕಾಗುತ್ತೆ. ಚೈನ್ ಲೆಂತ್ ಈಸ್ ಶಾರ್ಟರ್, ದ ಚೈನ್ ಲೆಂತ್ ಈಸ್ ಶಾರ್ಟರ್ ದೆನ್ ಸ್ಟ್ಯಾಂಡರ್ಡ್ ಚೈನ್. ಸೊ ಸ್ಟ್ಯಾಂಡರ್ಡ್ ಚೈನ್ ಗಿಂತ ಕಮ್ಮಿ ಆಗಿದ್ರೆ ಸೊ ಏನಾಗುತ್ತೆ ಅವಾಗ ಎರರ್ ಪಾಸಿಟಿವ್ ಇರುತ್ತೆ. ಎರರ್ ಈಸ್ ಪಾಸಿಟಿವ್ ಗೊತ್ತಾಯ್ತಾ? ಸೊ ಅವಾಗ ಏನಾಗುತ್ತೆ ಎರರ್ ಈಕ್ವಲ್ಸ್ ಟು ಫಾರ್ಮುಲಾ ಏನಾಗುತ್ತೆ ಎಲ್ ಡ್ಯಾಶ್ ಮೈನಸ್ ಎಲ್ ಆಗುತ್ತೆ. ಇದು ಒಂದು ಫಾರ್ಮುಲಾ. ಸೆಕೆಂಡ್ ಇನ್ನೊಂದು ಬರುತ್ತೆ ಇನ್ ಸ್ಲೋಪ್ ಕರೆಕ್ಷನ್ ಅಲ್ಲಿ ಅಥವಾ ಇಂಡೈರೆಕ್ಟ್ ಅಲೈನ್ಡ್ ಲೈನ್ ಅಲ್ಲಿ ಮಾಡಿದಾಗ ಏನಾಗುತ್ತೆ ಹೇಳಿ, ಲೆಂತ್ ಈಸ್ ಆಲ್ವೇಸ್ ಲಾರ್ಜರ್. ಯಾಕೆ ಲಾರ್ಜರ್ ಇರುತ್ತೆ ಹೇಳ್ತೀನಿ ನೋಡಿ. ಈ ತರ ನೀವು ಮೆಜರ್ಮೆಂಟ್ ಇದ್ದಾಗ ಟೇಪ್ ಈ ತರ ಸ್ಯಾಗ್ ಆದಾಗ ರೈಟ್, ಟೇಪ್ ಇದು ನಾರ್ಮಲ್ ಇದೆ, ಇದು ನಾರ್ಮಲ್ ಕಂಡೀಷನ್ ಇದೆ. ನೆಕ್ಸ್ಟ್ ಕಂಡೀಷನ್ ಬರುತ್ತೆ ಇನ್ ದ ಕೇಸ್ ಆಫ್ ಸ್ಲೋಪ್ ಅಷ್ಟೇ, ಬರೀ ಸ್ಲೋಪ್ ಅಂದ್ರೆ ಈ ತರ ಇದೆ. ಈ ಲೆಂತ್ ಗಿಂತ ಈ ಲೆಂತ್ ಏನಿರುತ್ತೆ ಸ್ವಲ್ಪ ಏನು ಡಿಫ್ಲೆಕ್ಟ್ ಆಗಿರುತ್ತೆ, ಅದು ಜಾಸ್ತಿನೇ ಇರುತ್ತೆ. ಅದಕ್ಕೆ ಎಲ್ ಈಸ್ ಆಲ್ವೇಸ್ ಲಾರ್ಜರ್ ದೆನ್ ಆಕ್ಚುಯಲ್ ಗೊತ್ತಾಯ್ತಾ? ಸೊ ಎರರ್ ಈಸ್ ಪಾಸಿಟಿವ್ ಗೊತ್ತಾಗ್ತಿದೆಯಲ್ಲ. ಎರರ್ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. ಸೊ ಫಾರ್ಮುಲಾ ಏನಾಗುತ್ತೆ ಇವಾಗ, ಫಾರ್ಮುಲಾ ಬಂದ್ಬಿಟ್ಟು ಎಲ್ ಡ್ಯಾಶ್ ಮೈನಸ್ ಎಲ್ ಆಗುತ್ತೆ. ಸೊ ಎಲ್ ಡ್ಯಾಶ್ ಏನಾಗುತ್ತೆ ಇಲ್ಲಿ ಮೆಜರ್ಡ್ ಲೆಂತ್ ಅಲಾಂಗ್ ದ ಸ್ಲೋಪ್, ಎಲ್ ಇಸ್ ದ ಆಕ್ಚುಯಲ್ ಆರ್ ಟ್ರೂ ಲೆಂತ್ ಗೊತ್ತಾಯ್ತಾ? ಈಗ ಇನ್ನೊಂದು ಬರುತ್ತೆ ಥರ್ಡ್ ಒನ್, ಸ್ಯಾಗ್ ಕರೆಕ್ಷನ್ ಅಂತ ಬರುತ್ತೆ. ಸ್ಯಾಗ್ ಕರೆಕ್ಷನ್ ಬಂದಾಗ ಏನು ಸಿಂಪಲ್ ಆಗಿದೆ ನೋಡಿ, ಈ ತರ ಆಗುತ್ತೆ ಚೈನ್ ರೈಟ್. ಸೊ ಈ ತರ ಆದಾಗ ಇದು ಆಕ್ಚುಯಲ್ ಲೆಂತ್ ರೈಟ್, ಇದು ಲೆಂತ್, ಬಟ್ ಮೆಜರ್ಡ್ ಲೆಂತ್ ಇದು ಓಕೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಎರರ್ ಈಸ್ ಆಲ್ವೇಸ್ ಪಾಸಿಟಿವ್ ಗೊತ್ತಾಯ್ತಾ? ಎರರ್ ಏನಾಗುತ್ತೆ ಪಾಸಿಟಿವ್ ಆಗಿರುತ್ತೆ ರೈಟ್. ಅರ್ಥ ಆಯ್ತಾ? ಈ ಎರರ್ಸ್ ಬಗ್ಗೆ ಸ್ವಲ್ಪ ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಕಂಪನ್ಸೇಟಿಂಗ್ ಎರರ್ಸ್ ಇನ್ ಚೈನಿಂಗ್ ಆರ್. ನೋಡಿ ಇಲ್ಲಿ 2 ಟೈಪ್ ಆಫ್ ಎರರ್ಸ್ ಇರುತ್ತೆ. ಒಂದು ಕಂಪನ್ಸೇಟಿಂಗ್, ಇನ್ನೊಂದು ಕ್ಯೂಮ್ಯುಲೇಟಿವ್ ಎರರ್ ಅಂತ ಇರುತ್ತೆ ರೈಟ್. ಸೊ ಕಂಪನ್ಸೇಟಿಂಗ್ ಎರರ್ ಅಂದ್ರೆ ಏನು? ದೀಸ್ ಆರ್ ದ ಕಾಸ್ ಬೈ ಇನ್ಕರೆಕ್ಟ್ ಹೋಲ್ಡಿಂಗ್ ಅಂಡ್ ಮಾರ್ಕಿಂಗ್ ಆಫ್ ಆರೋ, ಇನ್ಕರೆಕ್ಟ್ ಪ್ಲಂಬಿಂಗ್ ಎಟ್ ದ ಸ್ಲೋಪ್ಸ್ ಗೊತ್ತಾಯ್ತಾ? ಕಂಪನ್ಸೇಟಿಂಗ್ ಎರರ್. So these errors are proportional to the square root of the length of a line. Andre square root of the length of a line. They do not affect results. ಗೊತ್ತಾಯ್ತಾ? ರಿಸಲ್ಟ್ಸ್ ನ ಎಫೆಕ್ಟ್ ಮಾಡೋದಿಲ್ಲ. They can't be corrected. ಅದನ್ನ ಕರೆಕ್ಟ್ ಮಾಡೋಕೆ ಬರೋದಿಲ್ಲ ನಮಗೆ. ಬಟ್ ಇದು ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ ದಿ ಲೆಂತ್ ಇರುತ್ತೆ. ಕಂಪನ್ಸೇಟಿಂಗ್ ಎರರ್. ಕ್ಯೂಮ್ಯುಲೇಟಿವ್ ಅಂತಂದ್ರೆ these errors are liable to occur in the same direction and tend to accumulate. That is example error due to sag slope. ಇದೆಲ್ಲ ಕ್ಯೂಮ್ಯುಲೇಟಿವ್ ಎರರ್ ಗೊತ್ತಾಯ್ತಾ? ಈ ಕ್ವಶನ್ ಅಪಿಯರ್ ಆಗಬಹುದು ಎಕ್ಸಾಮ್ ಅಲ್ಲಿ. ಎರರ್ ಡ್ಯೂ ಟು ಸ್ಯಾಗ್ ಆರ್ ಸ್ಲೋಪ್ ಈಸ್ ಅ ಟೈಪ್ ಆಫ್ ಎರರ್. ಕ್ಯೂಮ್ಯುಲೇಟಿವ್ ಎರರ್ ಅಂತ ಆನ್ಸರ್ ಇರಬೇಕು ರೈಟ್. ಕ್ಯೂಮ್ಯುಲೇಟಿವ್ ಎರರ್ ಅಂತ ಅನ್ಬೇಕು. ಮಿಕ್ಕಿರೋದು ಯಾವುದೇ ಕೊಟ್ಟಿರೋದು ಕಂಪನ್ಸೇಟಿಂಗ್ ಎರರ್ ಆಗುತ್ತೆ ಗೊತ್ತಾಯ್ತಾ? ಸೊ ದೀಸ್ ಎರರ್ಸ್ ಆರ್ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದಿ ಲೈನ್. ಸೊ ಇದು ಡೈರೆಕ್ಟ್ ಆಗಿ ಲೆಂತ್ ಏನಿರುತ್ತೆ ಅದ್ರ ಮೇಲೆ ಪ್ರಪೋರ್ಷನಲ್ ಆಗಿರುತ್ತೆ ಕ್ಯೂಮ್ಯುಲೇಟಿವ್ ಎರರ್. ಸ್ಲೋಪು ಆಮೇಲೆ ಯಾವುದು ಸ್ಯಾಗ್ ಕರೆಕ್ಷನ್.
ದೇ ಕ್ಯಾನ್ ಬಿ ಕರೆಕ್ಟೆಡ್. ಇವನ್ನ ನಾವು ಕರೆಕ್ಟ್ ಮಾಡಬಹುದು, ಯಾಕೆಂದ್ರೆ ಫಾರ್ಮುಲಾ ಇದೆ ತಾನೆ, ನಾವು ಮಾಡಬಹುದು. ಗೊತ್ತಾಯ್ತಾ? ಸೊ 2 types of error in chaining. So now compensating error in chaining is what? ಏನಾಗುತ್ತೆ ನಿಮಗೆ ಇದರ ಆನ್ಸರ್ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಇಟ್ ಈಸ್ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ ದ ಲೆಂತ್ ಆಫ್ ದ ಲೈನ್. ರೈಟ್? ಅರ್ಥ ಆಯ್ತಾ? ಇವೆರಡು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಇಫ್ ಎ ಚೈನ್ ಈಸ್ ಫೌಂಡ್ ಟೂ ಶಾರ್ಟ್ ಆನ್ ಟೆಸ್ಟಿಂಗ್ ಇಟ್ ಕ್ಯಾನ್ ಬಿ ಅಡ್ಜಸ್ಟೆಡ್ ಬೈ. ನೋಡಿ ಇಲ್ಲಿನೂ ಎರಡು ಬರುತ್ತೆ. ಈಗ ಚೈನ್ ಈಸ್ ಆನ್ ದ ಶಾರ್ಟ್ ಆನ್ ಟೆಸ್ಟಿಂಗ್ ಅಂದ್ರೆ ಟೆಸ್ಟ್ ಮಾಡಿದಾಗ ಚೈನ್ ಲೆಂತ್ ಕಮ್ಮಿ ಆಗಿದ್ರೆ ನಾವು ಏನೇನ್ ಮಾಡಬೇಕು? ಲಿಂಕ್ಸ್ ಏನಿರುತ್ತೆ, ರೈಟ್? ಚೈನ್ ಲಿಂಕ್ಸ್ ಏನಿರುತ್ತೆ ನೋಡಿ, ನಿನ್ನೆ ಸ್ಕೆಚ್ ಅಲ್ಲಿ ತೋರಿಸಿದ್ದೆ. ಸೊ ಆ ಲಿಂಕ್ಸ್ ನ ನಾವು ಸ್ಟ್ರೈಟ್ ಮಾಡಬಹುದು, ಇದೊಂದು ಮಾಡಬಹುದು. ಇದು ಮಾಡೋದ್ರಿಂದ ಲೆಂತ್ ಕರೆಕ್ಟ್ ಆಗಿಬಿಡುತ್ತೆ. ಇನ್ಸರ್ಟಿಂಗ್ ಅಡಿಷನಲ್ ಸರ್ಕ್ಯುಲರ್ ಲಿಂಕ್ಸ್, ಈ ತರ ಏನು ಲಿಂಕ್ಸ್ ಇರುತ್ತೆ ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ, ಸೊ ಇಲ್ಲಿಂದ ಇಲ್ಲಿ ಏನು ಕನೆಕ್ಟೆಡ್ ಇರುತ್ತೆ, ಈ ತರ ಎಕ್ಸ್ಟ್ರಾ ಲಿಂಕ್ಸ್ ನ ಅಟ್ಯಾಚ್ ಮಾಡಬಹುದು ಕರೆಕ್ಟ್ ಮಾಡೋಕೆ, ಅದನ್ನು ಮಾಡಬಹುದು. ಫ್ಲಾಟರಿಂಗ್ ದ ಸರ್ಕ್ಯುಲರ್ ಲಿಂಕ್ಸ್, ಫ್ಲಾಟನಿಂಗ್ ದ ಸರ್ಕ್ಯುಲರ್ ಲಿಂಕ್ಸ್ ಅಂದ್ರೆ ಈ ತರ ಏನು ಸರ್ಕ್ಯುಲರ್ ರಿಂಗ್ಸ್ ಇರುತ್ತೆ ನೋಡಿ, ಅದನ್ನ ಈ ತರ ಸ್ಟ್ರೈಟ್ ಮಾಡ್ಬಿಡೋದು, ಅಂದ್ರೆ ಅದ್ರ ಲೆಂತ್ ಜಾಸ್ತಿ ಆಗ್ಬಿಡುತ್ತೆ, ಕರೆಕ್ಟ್ ಆಗ್ಬಿಡುತ್ತೆ. ಸೊ ಎನಿ ಆಫ್ ದಿ ಆಪ್ಷನ್ ನಾವು ಮಾಡಿದ್ರೆ, ನಾವು ಶಾರ್ಟ್ ಆನ್ ಟೆಸ್ಟಿಂಗ್ ಮಾಡಿದಾಗ ಕಮ್ಮಿ ಆದ್ರೆ ಇದನ್ನ ಫಾಲೋ ಮಾಡಬಹುದು. ಈಗ ಇಲ್ಲಿ ಇನ್ನೊಂದು ಬರುತ್ತೆ, ಲೆಂತ್ ಜಾಸ್ತಿ ಆದಾಗ ಏನು? ಸೊ ಇಫ್ ಚೈನ್ ಈಸ್ ಫೌಂಡ್ ಟೂ ಶಾರ್ಟ್ ಇಟ್ ಮೇ ಬಿ ಅಡ್ಜಸ್ಟೆಡ್ ಬೈ 4. ಇವಾಗ ಹೇಳಿದ್ವಿ, ಇನ್ಸರ್ಟಿಂಗ್ ಅಡಿಷನಲ್ ರಿಂಗ್, ರಿಪ್ಲೇಸಿಂಗ್ ಸರ್ಕ್ಯುಲರ್ ರಿಂಗ್ಸು, ಫ್ಲಾಟರಿಂಗ್ ದ ಸರ್ಕ್ಯುಲರ್ ರಿಂಗ್ಸು, ಸ್ಟ್ರೈಟಿಂಗ್ ದ ಬೆಂಟ್ ಲಿಂಕ್ಸು. ಶಾರ್ಟ್ ಇದ್ರೆ, ಲೆಂತ್ ಜಾಸ್ತಿ ಇದ್ರೆ, ಲಾಂಗ್ ಆದ್ರೆ, ಜಾಸ್ತಿ ಲಾಂಗ್ ಆದ್ರೆ ಏನ್ ಮಾಡ್ತೀವಿ ಅಂದ್ರೆ ವರ್ನ್ ಔಟ್ ರಿಂಗ್ಸ್ ಏನಿರುತ್ತೆ ಅದನ್ನ ರಿಪ್ಲೇಸ್ ಮಾಡ್ತೀವಿ. ಅಂದ್ರೆ ಯಾವುದು ಸೌದೋಗಿರುತ್ತೆ ನೋಡಿ, ಅದನ್ನ ತೆಗೆದಾಕ್ಬಿಟ್ಟು ಹೊಸದು ಯೂಸ್ ಮಾಡ್ತೀವಿ. ಕ್ಲೋಸಿಂಗ್ ದ ಓಪನ್ ಜಾಯಿಂಟ್ಸ್ ಆಫ್ ದ ರಿಂಗ್ಸ್, ರೈಟ್? ಅಂದ್ರೆ ಈಗ ಇದು ರಿಂಗ್ ಈ ತರ ಇರ್ಬೇಕು, ಆಕ್ಚುಲಿ ಇಷ್ಟೇ ಇರ್ಬೇಕು, ಈ ತರ ಇದು ಇರ್ಬೇಕು. ಸೊ ಈ ತರ ಆಗಿರೋದಿದ್ರೆ ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕಾಗುತ್ತೆ, ಅದು ಕ್ಲೋಸಿಂಗ್ ದ ಓಪನ್ ಜಾಯಿಂಟ್ಸ್ ಆಫ್ ದ ರಿಂಗ್ಸ್. ರೀಶೇಪಿಂಗ್ ದ ಎಲಾಂಗೇಟೆಡ್ ಲಿಂಕ್ಸ್, ರೀಶೇಪ್ ಮಾಡ್ತೀವಿ, ಅದನ್ನ ರೀಶೇಪ್ ಮಾಡಬೇಕು, ರೈಟ್? ಸೊ ರಿಮೂವಿಂಗ್ ಒನ್ ಆರ್ ಮೋರ್ ಸರ್ಕ್ಯುಲರ್ ರಿಂಗ್ಸ್, ಜಾಸ್ತಿ ಆಗಿದ್ರೆ ಅದನ್ನ ನಾವು ರಿಮೂವ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಎರಡು ಟೈಪ್ ಕ್ವಶನ್ ಕೇಳಿದ್ರೆ ಎರಡಕ್ಕೂ ನೀವು ಆನ್ಸರ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ಪರ್ಮಿಸಿಬಲ್ ಲಿಮಿಟ್ ಆಫ್ ಎರರ್ ಇನ್ ಚೈನಿಂಗ್ ಫಾರ್ ಮೆಜರ್ಮೆಂಟ್ ಆನ್ ರಫ್ ಆರ್ ಹಿಲ್ಲಿ ರೋಡ್ ಈಸ್. ಏನ್ ಕೇಳ್ತಾ ಇದ್ದಾರೆ? ಪರ್ಮಿಸಿಬಲ್ ಲಿಮಿಟ್ಸ್ ಫಾರ್ ಚೈನಿಂಗ್ ಫಾರ್ ಮೆಜರ್ಮೆಂಟ್ ಆಫ್ ರಫ್ ಆರ್ ಹಿಲ್ಲಿ ಗ್ರೌಂಡ್. ಸೊ ಇದಕ್ಕೆ ಏನಿದೆ ಆನ್ಸರ್ ಅಂತಂದ್ರೆ ಸಿಂಪಲ್ ಆಗಿ ಇದು 1:500 ಇದೆ, ರೈಟ್? 1:500 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಹಿಲ್ಲಿ ಗ್ರೌಂಡ್ ಅಲ್ಲಿ, ರೈಟ್, ನೀವು ಚೈನಿಂಗ್ ಮಾಡ್ಬೇಕಂದ್ರೆ ಅದರದ್ದು ಒಂದು ಲಿಮಿಟ್ ಇರುತ್ತೆ, ಅದು ಲಿಮಿಟ್ 1:500 ಇದೆ. ಡೈರೆಕ್ಟ್ ಆನ್ಸರ್ ಇದೆ, ನೆನ್ಪಿಡಿ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಡ್ಯೂರಿಂಗ್ ಚೈನಿಂಗ್ ಅಲಾಂಗ್ ಎ ಸ್ಟ್ರೇಟ್ ಲೈನ್, ಡ್ಯೂರಿಂಗ್ ಚೈನಿಂಗ್ ಅಲಾಂಗ್ ಎ ಸ್ಟ್ರೇಟ್ ಲೈನ್ the leader of the survey party has a 3 arrows. Leader has a 3 arrows ಇದೆ, ಸಿಂಪಲ್ ಇದೆ ನೋಡಿ, 3 arrows ಇದೆ. And while the follower has a 5 arrows, right? So the distance of the follower from the starting point will be 5 chains. 5 chains ತುಂಬಾ ಈಸಿ ಇದೆ, ರೈಟ್? ಸೊ ಇದಂತೂ ತುಂಬಾ ಆಲ್ರೆಡಿ ಕ್ಲಾಸಸ್ ಅಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ, ನೀವು ಬೇಕಾದ್ರೆ ಒಂದ್ಸಲ ನೋಡ್ಬೋದು. ನೆಕ್ಸ್ಟ್ ಕ್ವಶನ್, inward tapes are made up of an alloy of nickel and steel, right? So nickel of how much percentage? Nickel is of 36% and steel, ಗೊತ್ತಾಯ್ತಾ? ತುಂಬಾ ಸಾಫ್ಟ್ ಆಗಿರುತ್ತೆ, ವೆರಿ ಸಾಫ್ಟ್, ಬಟ್ ಟೆಂಪರೇಚರ್, ರೈಟ್, it withstand thermal stresses, it withstand temperature ಸ್ಟ್ರೆಸಸ್ ಅಂತಾನು ಅನ್ಬೋದು. ಯಾವುದೇ ತರ ಚೇಂಜಸ್ ಆಗೋದಿಲ್ಲ, ಬಟ್ ಇದು ತುಂಬಾ ಸಾಫ್ಟ್ ಆಗಿರುತ್ತೆ, ಗೊತ್ತಾಯ್ತಾ? ನಿಕ್ಕಲ್ ಅಂಡ್ ಸ್ಟೀಲ್ ಇಸ್ ಮೇಡ್ ಅಪ್ ಆಫ್ ಫಾರ್ ದ ಇನ್ವರ್ಡ್ ಟಿಪ್ಸ್, ರೈಟ್? ನೆಕ್ಸ್ಟ್ ಕ್ವಶನ್, ಚೈನಿಂಗ್ ಇಸ್ ದ ಡಿಸ್ಟೆನ್ಸ್ ಮೆಜರ್ಡ್. ನೋಡಿ ಚೈನಿಂಗ್ ಅಂದ್ರೆ ಏನು? ಸೊ ಸಿಂಪಲ್ ಆಗಿ ಹೇಳೋದೇನಂತಂದ್ರೆ, ಈಗ ನಾನು ಒಂದು ಡಿಸ್ಟೆನ್ಸ್ ನ ಮೆಜರ್ ಮಾಡೋದಿದೆ ಯೂಸಿಂಗ್ ದ ಚೈನ್ ಅಂತ ತಿಳ್ಕೊಳ್ಳಿ. So this is a station point A and this is a point B. I want to measure this distance by using the chain. So what I have to do? We have to do, so A point ಅಲ್ಲಿ ಒಂದು ರೇಂಜಿಂಗ್ ರಾಡ್ ಇಡ್ತೀನಿ, ಇಲ್ಲೊಂದು ರೇಂಜಿಂಗ್ ರಾಡ್ ಇಡ್ತೀನಿ, ಮಧ್ಯದಲ್ಲಿ ಒಂದು ಎರಡು ಇಡ್ತೀನಿ. ಸೊ ಈ ಪಾಯಿಂಟ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ಕೋತೀನಿ ನಾನು ಜಸ್ಟ್ ಬೈ ಸೀಯಿಂಗ್ ದ ಒನ್ ಲೈನ್. ನಾವು ಅವ್ರನ್ನ ಡೈರೆಕ್ಷನ್ ಕೊಟ್ಬಿಟ್ಟು ಒಂದೇ ಲೈನ್ ಅಂತ ಅಂದ್ಬಿಟ್ಟು ನಾವು ಲೈನ್ ನ ಮೆಜರ್ ಮಾಡ್ಬೋದು, ರೈಟ್? ಆ ಲೈನ್ ನ ನಾವು ಸೆಟ್ ಮಾಡ್ಬೋದು.
ಬಟ್ ಇಲ್ಲಿ ಏನ್ ಕೇಳ್ತಾ ಇರೋದು, ಚೈನಿಂಗ್ ಇಸ್ ದ ಡಿಸ್ಟೆನ್ಸ್ ಮೆಜರ್ಡ್ ಅಲಾಂಗ್ ಎ ಚೈನ್ ಲೈನ್, ಪರ್ಪೆಂಡಿಕ್ಯುಲರ್ ಚೈನ್ ಲೈನ್, ಪರ್ಪೆಂಡಿಕ್ಯುಲರ್ ಟೈ ಲೈನ್, ಆರ್ ನನ್ ಆಫ್ ದಿಸ್. ಅಲಾಂಗ್ ಎ ಚೈನ್ ಲೈನ್, ಗೊತ್ತಾಯ್ತಾ? ಅಲಾಂಗ್ ಎ ಚೈನ್ ಲೈನ್ ನಾವು ಮಾಡೋದು. ಅಲಾಂಗ್ ಎ ಚೈನ್ ಲೈನ್ ಇಸ್ ಆನ್ಸರ್. ಅಂದ್ರೆ ಇಲ್ಲೊಂದು ನೀವು ರೇಂಜಿಂಗ್ ರೋಡ್ ಇಟ್ಟಿದ್ದೀರಾ, ಇಲ್ಲೊಂದು ರೇಂಜಿಂಗ್ ರೋಡ್, ಇಲ್ಲೊಂದು ರೇಂಜಿಂಗ್ ರೋಡ್, ಇಲ್ಲೊಂದಿದೆ. ಇವೆಲ್ಲ ಚೈನಿಂಗ್ ಮೇಲೆ ಇಟ್ಟಾನೆ ಮಾಡ್ತಾ ಇರೋದು, ಅದೇ ಕೇಳ್ತಾ ಇರೋದು. ಇನ್ ಎ ಚೈನ್ ಸರ್ವೆ execution, the first step taken is, this is very important question, very important question. They may ask, already they may ask in SSC as well as in KPSC exams also. Okay, so ಯಾವುದು ಫಸ್ಟ್ ಮಾಡ್ತಾರೆ ಇಲ್ಲಿ ನೋಡಿ, ಈ 4 ಆಪ್ಷನ್ ಇದೆ ರೈಟ್. ಈ 4 ಆಪ್ಷನ್ ನಾನು ಹೇಳ್ಕೊಡ್ತೇನೆ ಫಸ್ಟ್, ಬಟ್ ಇದಕ್ಕೆ ಆನ್ಸರ್ ಫಸ್ಟ್ ಹೇಳ್ತೀನಿ. A chain survey execution, first step is taken as recognition survey. So what you mean by recognition survey? So recognition is nothing but visiting to site, visiting to the existing site. ಗೊತ್ತಾಯ್ತಾ? existing site. So recognition is nothing but visiting to the existing site. ಅಂದ್ರೆ ಈಗ ಒಂದು ರೋಡ್ ಮಾಡ್ತಾ ಇದ್ದಾರೆ, ಸೊ ದಿಸ್ ಇಸ್ ಅ ರೋಡ್ ರೈಟ್. ಸೊ ರೋಡ್ ಇಲ್ಲ, ಇದು ಮಾಡೋದಿದೆ. ಸೊ ಇದ್ರದ್ದು ಎಕ್ಸಿಸ್ಟಿಂಗ್ ಕಂಡೀಷನ್ ಏನಿದೆ, ವಾಟ್ ಆರ್ ದ ಡಿಫರೆಂಟ್ ಲೊಕೇಶನ್ಸ್ ಏನಿದೆ, ಇದ್ರದ್ದು ಫೀಚರ್ಸ್ ಏನಿದೆ, ಅದೆಲ್ಲ ಒಂದ್ಸಲ ವಿಸಿಟ್ ಮಾಡಬೇಕಾಗುತ್ತೆ. ಸೊ ಎಷ್ಟೇ ಡಿಸ್ಟೆನ್ಸ್ ಇರಲಿ ಅದು ಮಾಡಬೇಕು. ಒಂದು ಬ್ರಿಡ್ಜ್ ನ ನೀವು ರಿಪೇರ್ ಮಾಡೋದಿದೆ ರೈಟ್, ಅಥವಾ ಯಾವುದೇ ಒಂದು ವರ್ಕ್ ಮಾಡೋದಿದೆ ಅಂದ್ರೆ ಫಸ್ಟ್ ರಿಕಗ್ನೈಸನ್ ಸರ್ವೆನೇ ಮಾಡ್ತಾರೆ. ಅದನ್ನ ನಾವು ಚೈನ್ ಸರ್ವೆಯಲ್ಲಿ ಫಸ್ಟ್ ಪಾಯಿಂಟ್ ಅಂತೀವಿ. ನಥಿಂಗ್ ಬಟ್ ವಿಸಿಟಿಂಗ್ ಟು ದ ಸೈಟ್ ಅಂಡ್ ಜಸ್ಟ್ ಚೆಕಿಂಗ್ ದ ವಾಟ್ ಆರ್ ದ actual conditions of the structures, right, or actual conditions of the ground that is unable now present. ಅದನ್ನ ನೋಡ್ಬಿಟ್ಟು ಮುಂದೆ ಏನಿದೆ ಅದನ್ನ ನಾವು ಡಿಸೈಡ್ ಮಾಡಬಹುದು. ಗೊತ್ತಾಯ್ತಾ? ಸೊ ಸಿಂಪಲ್ ಆಗಿದೆ ಇದು, ಸೊ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಿದೆ, ರೆಫರೆನ್ಸ್ ಸ್ಕೆಚಸ್, ಮಾರ್ಕಿಂಗ್ ಸ್ಟೇಷನ್ಸ್, ರನ್ನಿಂಗ್ ಸರ್ವೆ ಲೈನ್. ಸೊ ಇದು ಯಾವುದು ರಿಲೇಟೆಡ್ ಇಲ್ಲ ನಿಮ್ದು ಕ್ವಶನ್ಗೆ. ಇನ್ ದ ಸರ್ವೆ ದ ಸ್ಲೋಪ್ ಕರೆಕ್ಷನ್ ಅಪ್ಲೈಡ್ ಟು ದ ಬೇಸ್ ಲೈನ್ ಈಸ್, ನೋಡಿ ಸ್ಲೋಪ್ ಕರೆಕ್ಷನ್ ಅಂತಿದೆ, ನಾನು ಹೀಗೆ ಹೇಳ್ಕೊಟ್ಟಿದ್ದೆ ನಿಮಗೆ ಸ್ಲೋಪ್ ಕರೆಕ್ಷನ್ ಏನಿದೆ ಅಂತ. ಬಟ್ ಇಲ್ಲಿ ಒಂದು ಕನ್ಫ್ಯೂಷನ್ ಅವ್ರು ಮಾಡಿದ್ದಾರೆ. ಸ್ಲೋಪ್ ಕರೆಕ್ಷನ್ ಏನಿತ್ತು, ಸ್ಲೋಪ್ ಕರೆಕ್ಷನ್ ಏನಿತ್ತು ಹೇಳಿ? ಸ್ಲೋಪ್ ಕರೆಕ್ಷನ್ ಏನಿತ್ತು, ಪಾಸಿಟಿವ್ ಇತ್ತು, ನೆಗೆಟಿವ್ ಇತ್ತು, ಏನು ಗೊತ್ತಿಲ್ಲ. ಈಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ ರೈಟ್, ಯಾಕೆಂದ್ರೆ ಕ್ವಶನ್ ಕನ್ಫ್ಯೂಷನ್ ಕೊಟ್ಟಿದ್ದಾರೆ. ಕ್ಯೂಮ್ಯುಲೇಟಿವ್ ಎರರ್ ಅಂತ ಅಂತೀವಿ ಇದಕ್ಕೆ. ಸ್ಲೋಪ್ ಕರೆಕ್ಷನ್ ಈಸ್ ಆಲ್ವೇಸ್ ಕ್ಯೂಮ್ಯುಲೇಟಿವ್. ಯಾಕೆ? it is in the same direction tends to accumulate. Same direction ಅಲ್ಲಿ ಇರುತ್ತೆ cumulative error. So slope correction is always negative ಇರುತ್ತೆ slope correction. ಯಾಕೆಂತಂದ್ರೆ ನಾವು ಏನು ಮೆಜರ್ ಮಾಡ್ತೀವೋ ಆಕ್ಚುಯಲ್ ಲೆಂತ್ ಗಿಂತ ಮೆಜರ್ಡ್ ಲೆಂತ್ ಜಾಸ್ತಿ ಬರುತ್ತೆ, ಹೌದಾ? ಸೊ ಅದಕ್ಕೆ ಸ್ಲೋಪ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ದ ಮೆಜರ್ಡ್ ಲೆಂತ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ದ ಆಕ್ಚುಯಲ್ ಲೆಂತ್. ಅದಕ್ಕೆ ಸೊ ಸ್ಲೋಪ್ ಕರೆಕ್ಷನ್ ಇಸ್ ಆಲ್ವೇಸ್ ಕ್ಯೂಮ್ಯುಲೇಟಿವ್, ಗೊತ್ತಾಯ್ತಾ? ಕ್ಯೂಮ್ಯುಲೇಟಿವ್ ಆಗಿರುತ್ತೆ. ಕನ್ಫ್ಯೂಸ್ ಯಾರಿಗೂ ಆಗ್ಬಾರ್ದು. ಇವಾಗ ಈ ಹೇಳಿದೆ, ಇದೇ ಕ್ವಶನ್ ಅಪಿಯರ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, if h is the difference in height between points of chain of length L and required slope correction is. So ಇದ್ರದ್ದು ಕರೆಕ್ಷನ್ ಫಾರ್ ಸ್ಲೋಪ್ ಏನಿದೆ, ಕರೆಕ್ಷನ್ ಫಾರ್ ಸ್ಲೋಪ್ ಫಾರ್ಮುಲಾ ಏನಿದೆ ಹೇಳ್ಬೋದಾ? ನೋಡಿ, ಕರೆಕ್ಷನ್ ಫಾರ್ ಸ್ಲೋಪ್ ಫಾರ್ಮುಲಾ ಇಸ್ CSL equals to minus of h square by 2l. ಗೊತ್ತಾಯ್ತಾ? h square by 2l. But it is proportional to what? It is proportional to h square, right? It is proportional to h square. So the h square by 2l ಈ ತರ ಬರಬೇಕಿದ್ದು. So h square by 2l is the answer for this question. Difference in height between the points of chain length of L required for the slope correction is h square by 2l is the answer. Next question. Correction per chain length of 100 links along a slope of a alpha radian is. Alpha radian is ಅಂತ ಕೇಳ್ತಾ ಇರೋದು. alpha radian ಗೆ ಸಿಂಪಲ್ ಆಗಿ ಏನಿದೆ ಅಂದ್ರೆ 100 alpha, 100 equal to alpha. 100 links ಗೆ ಸ್ಲೋಪ್ ಏನಾಗುತ್ತೆ, ಇಲ್ಲೇ ಫಾರ್ಮುಲಾ ಇದೆ ನೋಡಿ, ರೈಟ್? ಸೊ ಇದು ಕರೆಕ್ಷನ್ ಫಾರ್ ಸ್ಲೋಪ್ ಇದೆ, ಇದು ಎಕ್ಸ್ ಸ್ಕ್ವೇರ್ ಇದೆ. ಸೊ ಸೇಮ್ ಅದನ್ನ ನಾವು ಮಾಡಿದಾಗ ಈ ತರ ಫಾರ್ಮುಲಾ ಯೂಸ್ ಮಾಡಬಹುದು, ಕರೆಕ್ಷನ್ ಫಾರ್ ಚೈನ್ ಲೆಂತ್. ಓಕೆ, ನೆಕ್ಸ್ಟ್ ಕ್ವಶನ್. ಚೆಕ್ ಲೈನ್ಸ್ ಆರ್ ಪ್ರೂಫ್ ಲೈನ್ಸ್
Right, next question. Check lines or proof lines in chain survey are essentially required. ಯಾವುದಕ್ಕೆ ಬೇಕಾಗುತ್ತೆ ಇದು? ಸೊ ಇದನ್ನ ನೀವು ಕಲಿಬೇಕಂದ್ರೆ ಲೇಔಟ್ ಆಫ್ ದ ಮ್ಯಾಪ್, ಲೇಔಟ್ ಆಫ್ ದ ಚೈನ್ ಕಲಿಬೇಕಾಗುತ್ತೆ. ಸಿಂಪಲ್ ಆಗಿ ಹೇಳೋದಂದ್ರೆ ಚೆಕ್ ಲೈನ್ಸ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಚೆಕ್ ಲೈನ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ ಟು ಇಂಡಿಕೇಟ್ ದ ಅಕ್ಯುರೇಸಿ ಆಫ್ ದ ವರ್ಕ್. ರೈಟ್, ಸೊ ಇದರಲ್ಲಿ ಇನ್ನೊಂದು ಬರುತ್ತೆ ಬೇಸ್ ಲೈನ್ ಅಂತ ಬರುತ್ತೆ. ಇದು ಲಾಂಗೆಸ್ಟ್ ಲೈನ್. ಸೊ ಇದು ಏನಾಗುತ್ತೆ, ಇದೊಂದು ಈಗ ಲ್ಯಾಂಡ್ ಇದೆ ಅಂದ್ರೆ ಇದ್ರ ಮಧ್ಯದಿಂದ ಈ ತರ ಪಾಸ್ ಮಾಡ್ತಾರೆ. ಸೊ ಇದು ಬೇಸ್ ಲೈನ್ ಆಗುತ್ತೆ. ರೈಟ್, ಚೆಕ್ ಲೈನ್ ಅಂತಂದ್ರೆ ಇದು ಚೆಕಿಂಗ್ ದ ಅಕ್ಯುರೇಸಿ ಆಫ್ ದ ವರ್ಕ್, ಅದನ್ನ ಮಾಡೋಕೆ ಎಲ್ಲೋ ಒಂದ್ ಕಡೆ ಅದನ್ನ ನಾವು ಏನಂತಂದ್ರೆ ಪಾಸ್ ಮಾಡ್ತೀವಿ. ಅದು ಚೆಕ್ ಲೈನ್, ಬೇಸ್ ಲೈನ್. ಗೊತ್ತಾಯ್ತಾ? ಚೆಕ್ ಲೈನ್, ಬೇಸ್ ಲೈನ್, ಆಮೇಲೆ ಟೈ ಲೈನ್ ಅಂತ ಇನ್ನೊಂದು ಇರುತ್ತೆ, ಅದನ್ನ ಆಕ್ಸಿಲೇಟರಿ ಲೈನ್ ಅಂತಾನು ಅಂತಾರೆ. ಓಕೆ, ಅರ್ಥ ಆಯ್ತಾ? ಚೆಕ್ ಲೈನ್ ಬಗ್ಗೆ ಸ್ವಲ್ಪ ಅರ್ಥ ಆಯ್ತಾ? ಅಕ್ಯುರಸಿ ಚೆಕ್ ಮಾಡೋಕೆ ಈ ಲೇಔಟ್ ಅಲ್ಲಿ ಯೂಸ್ ಮಾಡ್ತಾರೆ. ಯಾವುದು? ನಮ್ಮ ಚೈನ್ ಸರ್ವೆ ಲೇಔಟ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಫಾರ್ ಟೇಕಿಂಗ್ ಆಫ್ಸೆಟ್ಸ್ ವಿತ್ ಅನ್ ಆಪ್ಟಿಕಲ್ ಸ್ಕ್ವೇರ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಚೈನ್ ಲೈನ್ ಇಟ್ ಈಸ್ ಹೆಲ್ಡ್. ಈಗ ಇದು ಏನಿದೆ ಅಂದ್ರೆ ಆಪ್ಟಿಕಲ್ ಸ್ಕ್ವೇರ್ ಕ್ವಶನ್ ಇದೆ ಇದು. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಇದ್ರದ್ದು ಪ್ರಿನ್ಸಿಪಲ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ವಾಟ್ ಇಸ್ ದ ಪ್ರಿನ್ಸಿಪಲ್ ಅಂಡ್ ಹೌ ಇಟ್ ವಿಲ್ ವರ್ಕ್ಸ್. ಆಪ್ಟಿಕಲ್ ಸ್ಕ್ವೇರ್ ನಿನ್ನೆ ಹೇಳ್ಕೊಟ್ಟಿದ್ದೀನಿ, ನಿನ್ನೆ ಕ್ಲಾಸಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂತ. ಸೊ ಆಪ್ಟಿಕಲ್ ಸ್ಕ್ವೇರ್ ನ ನಾವು ಏನಂತಂದ್ರೆ ನೋಡಿ, ಎರಡು ಆಬ್ಜೆಕ್ಟ್ ನ ನೀವು ಇಲ್ಲಿ ಏನಂತಂದ್ರೆ ಇಂಟರ್ಸೆಕ್ಟ್ ಮಾಡಿದಾಗ, ಎರಡು ಆಬ್ಜೆಕ್ಟ್ ನ ಈ ತರ ಇಂಟರ್ಸೆಕ್ಟ್ ಮಾಡಿದಾಗ ಸೊ ಅದು ಡಬಲ್ ರಿಫ್ಲೆಕ್ಷನ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಡಬಲ್ ರಿಫ್ಲೆಕ್ಷನ್, ಗೊತ್ತಾಯ್ತಾ? ಸೊ ಇದು ಏನಿರುತ್ತೆ 45 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ಟಚ್ ಆಗ್ಬಿಟ್ಟು ಇಲ್ಲಿ ಬಂದಾಗ ಅದೇನಾಗುತ್ತೆ, ನಾವು ಈ ತರ ನೋಡ್ಕೊಂಡಾಗ ರೈಟ್, ಈ ತರ ಮಾಡಿದಾಗ ಅದು ಇಲ್ಲಿ 90 ಡಿಗ್ರಿ ಆಗುತ್ತೆ. ರೈಟ್, ಸೊ ಅದು ಡಬಲ್ ಆಗುತ್ತೆ, ಇದ್ರದ್ದು ಇದು ಡಬಲ್ ಆಗುತ್ತೆ. ಬಟ್ ಇಲ್ಲಿ ಕೇಳೋ ಕ್ವಶನ್ ಅದಲ್ಲ, ಇಲ್ಲಿ ಕೇಳೋ ಕ್ವಶನ್ ಬೇರೆ. ಈಗ ಆಪ್ಟಿಕಲ್ ಸ್ಕ್ವೇರ್ ಆನ್ ದ ರೈಟ್ ಹ್ಯಾಂಡ್ ಸೈಡ್, ನೀವು ರೈಟ್ ಹ್ಯಾಂಡ್ ಸೈಡ್ ಮಾಡ್ಬೇಕಂದ್ರೆ ಚೈನ್ ಲೈನ್ ನ ಹೆಲ್ಡ್ ಯಾವ ತರ ಮಾಡ್ಬೇಕು ಅಂದ್ರೆ ಬೈ ರೈಟ್ ಹ್ಯಾಂಡ್ ಆರ್ ಲೆಫ್ಟ್ ಹ್ಯಾಂಡ್. ರೈಟ್ ಹ್ಯಾಂಡ್ ಇಂದ ಮಾಡ್ಬೇಕಾ ಇಲ್ಲ ಲೆಫ್ಟ್ ಹ್ಯಾಂಡ್ ಇಂದ ಮಾಡ್ಬೇಕಾ ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇರೋದು. ಆಯ್ತಾ? ಯಾವ್ದರಿಂದ ಮಾಡಬೇಕು? ಇಟ್ ಈಸ್ ಬೈ ದ ಲೆಫ್ಟ್ ಹ್ಯಾಂಡ್ ಅಪ್ರೈಟ್. ಲೆಫ್ಟ್ ಹ್ಯಾಂಡ್ ಅಪ್ರೈಟ್. ಇದು ಸ್ವಲ್ಪ ಕ್ವಶನ್ ಹೆಂಗಿದೆ ಅಂತಂದ್ರೆ ಸ್ವಲ್ಪ ಥೆರಾಟಿಕಲಿ ಅಲ್ಲ, ಇದು ಪ್ರಾಕ್ಟಿಕಲ್ ಕ್ವಶನ್ ಕೇಳಿದೆ. ಸಾರಿ. ಸೊ ಅದಕ್ಕೆ ನೀವು ಈ ಕ್ವಶನ್ ನೋಡ್ಕೊಳ್ಳಿ ಚೆನ್ನಾಗಿ. ಈ ತರ ರಿಪೀಟ್ ಆದ್ರೆ ಇದನ್ನ ಯೂಸ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್. For which of the following will be the chain surveying For which of the following will the chain surveying be well adopted one? Chain survey ಯಾವುದಕ್ಕೆ ಅಡಾಪ್ಟ್ ಮಾಡ್ತಾರೆ ಅಂತ ಕೇಳ್ತಾ ಇರೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಲ್ರೆಡಿ ಹೇಳಿದೆ, ಸ್ಮಾಲ್ ಏರಿಯಾ ವಿತ್ ಲಿಟಲ್ ಬಿಟ್ ಡೀಟೇಲ್ಸ್ ಅಷ್ಟೇ. ಗೊತ್ತಾಯ್ತಾ? ಸೊ ಆ ತರ ಯಾವ್ದಿದೆ ಅದಕ್ಕೆ ಯೂಸ್ ಮಾಡ್ತಾರೆ. ಸ್ಮಾಲ್ ಸರ್ವೆ ಇನ್ ಓಪನ್ ಗ್ರೌಂಡ್ ವಿತ್ ಮಿನಿಮಮ್ ಡೀಟೇಲ್ಸ್ ಯಾವ್ದಿರುತ್ತೆ ಅದನ್ನ ನಾವು ಅಲ್ಲಿ ಚೈನ್ ಸರ್ವೆನ ಅಡಾಪ್ಟ್ ಮಾಡ್ತೀವಿ. ಹೌದಾಯ್ತಾ? ನಮ್ಗೆ ಲಾರ್ಜ್ ಏರಿಯಾಸು ಬೇಕಾಗಿಲ್ಲ, ವಿತ್ ಸಿಂಪಲ್ ಡೀಟೇಲ್ಸ್ ಬೇಕಾಗಿಲ್ಲ. ಸ್ಮಾಲ್ ಸರ್ವೆ ವಿತ್ ಕ್ರೌಡೆಡ್ ಡೀಟೇಲ್ಸ್ ಇದನ್ನು ನಡೆಯೋದಿಲ್ಲ. ಲಾರ್ಜ್ ಏರಿಯಾ ವಿತ್ ಡಿಫಿಕಲ್ಟ್ ಡೀಟೇಲ್ಸ್ ಇದನ್ನು ಬರೋದಿಲ್ಲ. ಸಿಂಪಲ್ ಡೀಟೇಲ್ಸ್ ಇರಬೇಕು ಅಂದ್ರೇನೆ ಚೈನ್ ಸರ್ವೆ ಅಡಾಪ್ಟ್ ಮಾಡೋದು. ಯಾಕೆ ಅಂತಂದ್ರೆ ಬಿಕಾಸ್ ವಿ ವಿಲ್ ಓನ್ಲಿ ಡೂ ಲೀನಿಯರ್ ಮೆಜರ್ಮೆಂಟ್ಸ್. ಚೈನು, ಟೇಪು, ಆರೋ, ರೇಂಜಿಂಗ್ ರಾಡು, ಆಯ್ತಾ, ಕ್ರಾಸ್ ಟಾಪ್, ಇದರಿಂದ ನಾವು ಇದನ್ನ ಸರ್ವೆ ಮಾಡೋದು. ಅದಕ್ಕೆ ನಮಗೆ ಇಷ್ಟೇ ಇದ್ರೆ ನಾವು ಮಾಡ್ಬೋದು, ಇಲ್ಲಾಂದ್ರೆ ಮಾಡಕ್ ಬರೋದಿಲ್ಲ. ವಿ ಹ್ಯಾವ್ ಟು ಮೂವ್ ಫಾರ್ ಅನದರ್ ನೆಕ್ಸ್ಟ್ ಸರ್ವೆಗೆ ಹೋಗ್ಬೇಕಾಗುತ್ತೆ. ಅರ್ಥ ಆಯ್ತಾ ಇದು ಕ್ವಶನ್? ನೆಕ್ಸ್ಟ್ ಕ್ವಶನ್. ದ ಸ್ಯಾಕ್ ಕರೆಕ್ಷನ್ ಇನ್ ಸರ್ವೆ ಇಸ್ ಆಲ್ವೇಸ್. ನೋಡಿ, ಈ ಕ್ವಶನ್ ರಿಪೀಟ್ ಆಗ್ತಾ ಇದೆ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು. ಸೊ ಇಟ್ ಇಸ್ ಆಲ್ವೇಸ್ ನೆಗೆಟಿವ್. ರೈಟ್, ಸ್ಯಾಕ್ ಕರೆಕ್ಷನ್ ಇನ್ ಸರ್ವೆ ಇಸ್ ಆಲ್ವೇಸ್ ನೆಗೆಟಿವ್. ತುಂಬಾ ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ ಎಲ್ಲರೂ. ಯಾಕೆ ಅಂತ ಗೊತ್ತಿದೆ. ಯಾಕೆಂದ್ರೆ ಸೊ ಇದು ಮೆಜರ್ಡ್ ಲೆಂತ್ ಇದೆ, ಈ ತರ ಆದ್ರೆ ಇದು ಆಕ್ಚುಯಲ್ ಲೆಂತ್, ಇದು ಮೆಜರ್ಡ್ ಲೆಂತ್. ಸೊ ಇದಕ್ಕಿಂತ ಇದು ಕರ್ವ್ ಯಾವತ್ತು ಜಾಸ್ತಿನೇ ಇರುತ್ತೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಟ್ರೂ ಏರಿಯಾ? ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಆಫ್ ದ ದಿಸ್ ಕ್ಲಾಸ್. ವಾಟ್ ಈಸ್ ದ ಟ್ರೂ ಏರಿಯಾ in acres if the area calculated by a chain which is found to be 0.8 link too long is 100 acres. ಏನು ಕ್ವಶನ್ ಕೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ಟ್ರೂ ಏರಿಯಾ ಇದೆ ಇನ್ ಎಕರ್ಸ್. ದ ಏರಿಯಾ ಇಸ್ ಕ್ಯಾಲ್ಕುಲೇಟೆಡ್ ಬೈ ಎ ಚೈನ್. ಒಂದು ಚೈನ್ ಇಂದ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಎಷ್ಟು ಬಂದಿದೆ ಅಂದ್ರೆ 0.8 ಲಿಂಕ್. ರೈಟ್, ಫೌಂಡ್ ಟು ಬಿ ಟೂ ಲಾಂಗ್, ಜಾಸ್ತಿ ಬಂದಿದೆ. ರೈಟ್, ಈಸ್ 100 acres.
100 acres. ಸೊ ನೋಡೋಣ ಇಲ್ಲಿ ಬನ್ನಿ. ಸೊ ಏನು ಹೇಳ್ತಾ ಇದ್ದಾರೆ, ನಾವು ಏನು ಮಾಡಬೇಕು ನೋಡಿ. ಸೊ ಲೆಂತ್ ಆಫ್ ದಿ ಟೇಪ್ ಎಷ್ಟಿದೆ? ಲೆಂತ್ ಆಫ್ ಟೇಪ್ ಈಸ್ 0.8 ಲಿಂಕ್. ಸೊ ಟೂ ಶಾರ್ಟ್ ಗೊತ್ತಾಯ್ತಾ? ಟೂ ಶಾರ್ಟ್. ಸೊ ಇದನ್ನ ಏನ್ ಅನ್ಬೋದು ನಾವು? ಸೊ ದ್ಯಾಟ್ ಟೂ ಶಾರ್ಟ್ ಇದ್ದಾಗ ಲೆಂತ್ ವಿಲ್ ಬಿ ಲೆಸ್. ಸೊ ಲೆಂತ್ will be less. So length will be less than the actual length. Actual length ಗಿಂತ ಕಮ್ಮಿ ಇದೆ, ಗೊತ್ತಾಯ್ತಾ? So correction will be positive. Correction is positive. Done. ಈಗ so correction on the chain length. ಈಗ correction on chain length. Correction on chain length ಏನಿದೆ? equals to positive 0.8 ಲಿಂಕ್ ಇದೆ. 0.8 ಲಿಂಕ್ ಇದೆಯಾ? ಸೊ divided by 100 ಲಿಂಕ್ equals to 8 by 1000. Now corrected chain length. ಇದು corrected chain length ಆಯ್ತು. ಈಗ corrected chain length 1 plus 8 divided by 1000. ಗೊತ್ತಾಯ್ತಾ? ಸೊ ಕರೆಕ್ಟೆಡ್ ಏರಿಯಾ ಏನಾಗುತ್ತೆ ಇವಾಗ? ಸೊ ಕರೆಕ್ಟೆಡ್ ಏರಿಯಾ ಏನಾಗುತ್ತೆ? 100 1 plus 8 by 1000 whole square, right? Whole square. So equals 100 multiplied by 1 plus 8 square. ಇದು ಫಾರ್ಮುಲಾ ಇದೆ, ನಿಮ್ಗೆ ಗೊತ್ತಿದೆಯಲ್ಲ. 1 plus 8 square by 10⁶. ನೋಡಿ ಇಲ್ಲಿ ಸ್ಕ್ವೇರ್ ಯಾಕೆ ಮಾಡ್ತಾ ಇದೆ ಅಂದ್ರೆ ನಮಗೆ ಕರೆಕ್ಟೆಡ್ ಏರಿಯಾ ಕ್ಯಾಲ್ಕುಲೇಟ್ ಮಾಡೋದಿದೆ. ಶ್ರಂಕ್ ಸ್ಕೇಲು ಅದು ನಾನು ಫಾರ್ಮುಲಾ ಹೇಳಿದ್ದೆ. ಸೊ ಅದೇ ಫಾರ್ಮುಲಾ ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇರೋದು. 10⁶ ಪ್ಲಸ್ 2 into 8 divided by 1000. ಗೊತ್ತಾಯ್ತಾ? ಸೊ ಈಗ ಏನಾಗುತ್ತೆ? ಇದು 1000 1 plus 16 by 1000. ಸೊ 1016 divided by 10. ಸೊ ಎಷ್ಟಾಯ್ತು? ಇದು 101.6 acres. ಗೊತ್ತಾಯ್ತಾ? 101.6 acres ಆಗುತ್ತೆ. ಗೊತ್ತಾಯ್ತಾ? ತುಂಬಾ ಸಿಂಪಲ್ ಆಗಿದೆ, ಬಟ್ ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಷ್ಟೇ ಗೊತ್ತಾಗುತ್ತೆ. ಸೊ ವಾಟ್ ಇಸ್ ಆನ್ಸರ್? 101.6 is the correct answer for this. ಅಂದ್ರೆ ಟ್ರೂ ಏರಿಯಾ ಎಷ್ಟಾಯ್ತು ಇದ್ರದ್ದು? ಈಗ 101.6. ಓಕೆ. ಸೊ ವಿಡಿಯೋ ಯಾವ ತರ ಅನಿಸ್ತು ಎಲ್ಲರೂ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಎಲ್ಲರಿಗೆ ತುಂಬಾ ಚೆನ್ನಾಗಿ ಕ್ಲಾಸಸ್ ಮಾಡ್ತಾ ಇದೀವಿ, ಎಲ್ಲರೂ ಚೆನ್ನಾಗಿ ವಿಡಿಯೋನ ನೋಡ್ತಾ ಇದ್ದಾರೆ, ಬಟ್ ಯಾರು ಲೈಕ್ ಕಮೆಂಟ್ ಮತ್ತೆ ಶೇರ್ ಮಾಡ್ತಾ ಇಲ್ಲ. ಪ್ಲೀಸ್ ದಯವಿಟ್ಟು ಲೈಕ್ ಮತ್ತೆ ಕಮೆಂಟ್ ಮತ್ತೆ ಶೇರ್ ಮಾಡಿ, ಸೊ ದಟ್ ಎಲ್ಲರಿಗೂ ಹೆಲ್ಪ್ ಆಗಲಿ. ಕೆಪಿಟಿಸಿಎಲ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.